ನಾಟಕದ ಬೇರೆ ಬೇರೆ ಭಾಗಗಳನ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮೊದಲ ನಮ್ಮ ಉದ್ದೇಶ ಆಗಿತ್ತು. ಎಕ್ಸಾಕ್ಟ್ಲಿ ಏಪ್ರಿಲ್ 23ನೇ ತಾರೀಕಿಗೆ ಅಯ್ಯನ ಮನೆ ಅನ್ನುವಂಥ ಒಂದು ವೆಬ್ ಸೀರೀಸ್ ಮೂಲಕ ನಮ್ಮ ಜರ್ನಿ ಶುರುವಾಯಿತು. ಸೊ ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಅಯ್ಯನ ಮನೆ ರಿಲೀಸ್ ಆದಾಗ ಇಂಡಿಯಾದಲ್ಲೇ ಅತಿ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಪಡೆದಂಥ ಒಂದು ವೆಬ್ ಸೀರೀಸ್. ಆ ಒಂದು ದೊಡ್ಡ ಮಟ್ಟದ ಬೆಂಚ್ ಮಾರ್ಕ್ ಇವತ್ತಿಗೂ ಕೂಡ ಇದೆ, ಅದನ್ನ ಯಾರು ಬೀಟ್ ಮಾಡೋಕ್ಕಾಗಿಲ್ಲ. ಸೊ ಕನ್ನಡದಲ್ಲಿ ಆ ಮೊದಲನೇ ಎಂಟ್ರಿ ಆ ಥರ ಸಿಕ್ಕಿದಾಗ ಒಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ನಮಗೆ, ಅಂದರೆ ಕನ್ನಡ ಆಡಿಯನ್ಸ್ ರೆಡಿ ಇದ್ದಾರೆ, ಜಸ್ಟ್ ದಟ್ ಅವ್ರಿಗೆ ಒಳ್ಳೆ ಕಥೆಗಳನ್ನ ಕಂಟಿನ್ಯೂಸ್ ಆಗಿ ಕೊಟ್ಟಾಗ, ಎಂಗೇಜ್ ಮಾಡಿದಾಗ ಡೆಫಿನೆಟ್ಲಿ OTT ಆಸ್ ಅ ಸೆಗ್ಮೆಂಟ್ ಬೆಳೆಯುತ್ತೆ ಅನ್ನುವಂಥದ್ದು ಒಂದು ನಮ್ಮ ಬಲವಾದ ಒಂದು ಕಾನ್ಫಿಡೆನ್ಸ್ ನಮ್ಮ ಟೀಮ್ಗೆ ಕ್ರಿಯೇಟ್ ಆಯ್ತದು. ಅದಾದ್ಮೇಲೆ ಶೋಧ ಅಂತ ಆಯ್ತು, ಮಾರಿಗಲ್ಲು ಅಂತ ಆಯ್ತು, ರಾಕ್ಷಸ ಅಂತ ಆಯ್ತು. ಸೊ ಎಲ್ಲಾನು ಥ್ರಿಲ್ಲರೇ ಮಾಡ್ತಿದ್ವಿ. ಅದ್ರ ಮಧ್ಯೆ ಯೋಚನೆ ಮಾಡಿದ್ದು ಒಂದು ಬ್ರೇಕ್ ಮಾಡೋಣ ಇದ್ರ ಅಂತ ಹೇಳಿ ಬೇರೆ ಜಾನ್ರ ಅಂತ ನಮ್ಮ ಇಂಟೆನ್ಷನ್ ಇತ್ತು. ಕರೆಕ್ಟಾಗಿ ಸಿಗಾಕೊಂಡ್ರು ನಮ್ಮ ಶ್ರೀದೇವರು. ಬಂದು ಒಂದು ಕತೆ ಹೇಳಿದಾಗ ಅವ್ರು ಹೇಳಿದಂಥ ಮೇನ್ ಕಥೆನಲ್ಲಿ ಇದೊಂದು ಲೈನ್ ಸಖತ್ ಇಷ್ಟ ಆಯ್ತು. ಒಂದು ಜೆರಾಕ್ಸ್ ಮಿಷಿನ್ ಮನುಷ್ಯರನ್ನ ಡೂಪ್ಲಿಕೇಟ್ ಮಾಡೋದ್ರೆ ಹಿಂಗೆ ಅಂತ. ಅಂದ್ರೆ ಆ ಥಾಟೇ ಸಖತ್ತಾಗಿ ಇದೆ ಅಂತ ಅನ್ನಿಸ್ತು ಇನಿಷಿಯಲ್ ಕೇಳಿದ ತಕ್ಷಣ. ಅದಾದ್ಮೇಲೆ ಒಂದು 6 ಮಂತ್ಸ್ ನಮ್ಮ ಟೀಮ್ ಅವರ ಟೀಮ್ ಎಲ್ಲ ಒಟ್ಟಿಗೆ ಸೇರಿ ಅದನ್ನ ಡೆವಲಪ್ ಮಾಡಿ ಒಂದು ಕಥೆನ ಒಂದು ಕಾನ್ಫಿಡೆಂಟ್ ಆಗಿ ಓಕೆ ಸೂಪರ್ ಆಗಿದೆ ಇವಾಗ ಅನಿಸಿದಾಗ ಧನಂಜಯ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವರು ಫಸ್ಟ್ ಟೈಮ್ ಕತೆ ಕೇಳಿ ಸಖತ್ತಾಗಿದೆ, ಪಿಕ್ಚರ್ ಮಾಡೋಣ ಅಂದ್ರು. ಇವತ್ತಿಗೂ ಅದನ್ನ ಹೇಳ್ತಾರೆ, ಸಖತ್ತಾಗಿದೆ ಸಿನಿಮಾ ಮಾಡೋದನ್ನ ಅಂತ. ಸೊ ಒಳ್ಳೆ ಕಥೆಗಳನ್ನ, ಒಳ್ಳೆ ಟೀಮ್ಸ್ನ ಒಟ್ಟಿಗೆ ಸೇರಿಸುವಂತ ಒಂದು ಪ್ರಯತ್ನ. ಅಂದ್ರೆ ಈಗ KRG ಸಂಸ್ಥೆ ಜೊತೆ ಒಂದು ಸಿನಿಮಾ, ಅಂದ್ರೆ ನಾವು ಒಂದು ಸೀರೀಸ್ ಮಾಡಿದಾಗ ಅದಕ್ಕೆ ಮುಂಚೆ KRG ಸಂಸ್ಥೆ ಹಾಗೂ ಪವನ್ ಅವ್ರು ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರ್ಲಿಲ್ಲ. ತರುಣ್ ಅವ್ರ ಜೊತೆಗೆ ನಾವು ವರ್ಕ್ ಮಾಡಿದಾಗ ರಾಕ್ಷಸ ಅಲ್ಲಿ ತರುಣ್ ಅವರು ಮತ್ತೆ ನಮ್ಮ ವಿಜಯ ರಾಘವೇಂದ್ರ ಅವರು ಒಟ್ಟಿಗೆ ಹೊತ್ತು ಕೆಲಸ ಮಾಡಿರ್ಲಿಲ್ಲ. ಧನಂಜಯ್ ಅವರು, ಶ್ರೀದಿ ಅವರು ಒಂದೇ ಫೀಲ್ಡ್ ಅಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲಿಲ್ಲೇ ಇದೀವಿ, ಬಟ್ ಇವತ್ತು ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ಸೊ ಈ ತರದ ಒಂದು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ನ ಒಟ್ಟಿಗೆ ತರುವಂತ ಒಂದು ಪ್ರಯತ್ನ ಮಾಡ್ತಿದೀವಿ ZEE5 ನಲ್ಲಿ. ಸೊ ಈ ಜರ್ನಿ ಹಿಂಗೆ ಕಂಟಿನ್ಯೂ ಆಗ್ತದೆ. ಇದೊಂದು ವಿಭಿನ್ನ ಪ್ರಯತ್ನ. ಡೆಫಿನೆಟ್ ಆಗಿ ನೀವು ಈ 3 ಎಪಿಸೋಡ್ಸ್ ನೋಡಿದ್ರೆ ಲಾಜಿಕ್ ಎಲ್ಲ ಹುಡುಕಕ್ಕೆ ಹೋಗ್ಬಿಡಿ ಇದರಲ್ಲಿ. ಸೊ ಒಂದು ಸೈಫೈ ಅನ್ನುವಂಥ ಸೆಗ್ಮೆಂಟ್, ಸಾಕಷ್ಟು OTTಗಳು ಇದರಲ್ಲಿ ಜಾಸ್ತಿ ಪ್ರಯತ್ನಗಳನ್ನ ಮಾಡಿಲ್ಲ. ಬಿಕಾಸ್ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸಿನಿಮಾ ಆದ್ರೆ ಬೇರೆ ತರದ್ದು, ಒಂದು ಥಿಯೇಟರ್ ಕೂರಿಸಿ ತೋರಿಸುವಂಥದ್ದು. ಬಟ್ OTT ಸೀರೀಸ್ ಸೆಗ್ಮೆಂಟ್ ನಲ್ಲಿ ತುಂಬಾ ಕಡಿಮೆ ಪ್ರಯತ್ನಗಳು. ಅದರಲ್ಲಿ ಜೆರಾಕ್ಸ್ ಮೆಷಿನ್ ನ ಇಟ್ಟು ಮಾಡಿರುವಂಥದ್ದು ಇದು ಮೊದಲನೇ ಪ್ರಯತ್ನ ಇಡೀ ಇಂಡಿಯಾದಲ್ಲೇ. ಆ ಒಂದು ಐಡಿಯಾ ಬಂದಿದ್ದಕ್ಕೆ, ಆ ಐಡಿಯಾ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಶ್ರೀಜಿ ಅವರಿಗೆ. ಅದರ ಜೊತೆಗೇನೆ ಜರ್ನಿ ಕಂಟಿನ್ಯೂ ಆಗ್ತದೆ. ಸಾಕಷ್ಟು ಒಳ್ಳೆ ಪ್ರಯತ್ನಗಳು ಮಾಡ್ತಿದ್ವಿ ZEE5 ನಲ್ಲಿ. ರೈಟರ್ಸ್ ರೂಮ್ ಅಂತ ಮಾಡಿದೀವಿ. ಕನ್ನಡದ ಸುಮಾರು ಒಂದು 13 ಜನ ರೈಟರ್ಸ್ ನ ಒಟ್ಟಿಗೆ ಸೇರಿ ಈ 13 ಜನನು ಕೋರ್ ಆಗಿ ನಮ್ಮ ಒಂದು OTTಗೋಸ್ಕರ ಬರೀಲಿಕ್ಕೆ ಅಂತ ಒಂದು ಸಣ್ಣ ಟೀಮ್ ಕಟ್ಕೊಂಡು ಅದನ್ನ ಜರ್ನಿ ಸ್ಟಾರ್ಟ್ ಮಾಡಿದೀವಿ. ಶಾರ್ಟ್ ಫಿಲ್ಮ್ ಕಾಂಟೆಸ್ಟ್ ಇಷ್ಟು ದಿನ ಅದು ಎಂಟ್ರೀಸ್ ಓಪನ್ ಇತ್ತು. ಇನ್ನೇನು ಕೆಲವು ದಿನಗಳಲ್ಲಿ ಅದರ ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಇಯರ್, ಈ ವರ್ಷ ಏನ್ ನೋಡಿದ್ರೆ ಇದರ 3ರಷ್ಟು ನಂಬರ್ ಆಫ್ ಸೀರೀಸ್ ನಡೀತದೆ. ಅಂದ್ರೆ ಏನ್ 5 ನೋಡಿದೀವಿ, ನೆಕ್ಸ್ಟ್ ಇಯರ್ಗೆ ಸುಮಾರು ಒಂದು 16 ಸೀರೀಸ್ ಅಷ್ಟು ಲೈನ್ ಅಪ್ ಇಟ್ಕೊಂಡಿದೀವಿ. ಸೊ ಅಂದ್ರೆ ಏನಕ್ಕೆ ಇದು ಹೇಳ್ತೀನಿ ನಂಬರ್ ಅಂತ ಹೇಳಿದ್ರೆ, ನಿಮ್ಗೆ ಅದೊಂದು ಆಸ್ ಎ ಮಾರ್ಕೆಟ್ ಎಷ್ಟು ದೊಡ್ಡದಾಗಿ ಓಪನ್ ಇದೆ ಅಂತ ಹೇಳಲಿಕ್ಕೆ. ಸೊ ಒಂದು ಸಂಸ್ಥೆ ಈ ಒಂದು ಭಾಗವನ್ನ ನಂಬಲಿಕ್ಕೆ ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಫುಲ್ ಫ್ಲೇಜ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿರುವಂಥದ್ದು. ಸೊ ಹೊಸ ಫಾರ್ಮ್ಯಾಟ್ಸ್ ಜೊತೆಗೆ ಬರ್ತಿದೀವಿ. 50 ಎಪಿಸೋಡ್ನ ವೆಬ್ ಸೀರೀಸ್ ಒಂದಷ್ಟು ಬರ್ತಿದೆ. ನೆಕ್ಸ್ಟ್ ಇಯರ್ಗೆ ಒಂದಷ್ಟು ನಾನ್ ಫಿಕ್ಷನ್ ಶೋಸ್ ಬರ್ತಿದೆ. ಸೊ ಜೊತೆಗೆ ವೆಬ್ ಸೀರೀಸ್ ಬರ್ತಿದೆ ಅಂಡ್ ಒಂದಷ್ಟು ಸಿನಿಮಾಗಳು. ಲೈಕ್ ಈಗ ಈ ನಮ್ಮ ಜೆರಾಕ್ಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಲವ್ ಮಾಕ್ಟೇಲ್ ಸಿನಿಮಾ ಕೂಡ ZEE5 ನಲ್ಲಿ ಬರುತ್ತೆ. ಸೊ ಹೀಗೆ ಒಂದು ಒಳ್ಳೆ ಲೈನ್ ಜೊತೆಗೆ ಪ್ರತಿ ತಿಂಗಳು ಒಂದೊಂದು ಏನಾದರೂ ನಮ್ಮ ಕನ್ನಡ ಜನತೆ ಕೊಡಬೇಕು ಅನ್ನೋಂಥದ್ದು ಕನ್ನಡ ZEE5 ನ ಉದ್ದೇಶ. ಅಂಡ್ ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ವಿ. ಸೊ ಪ್ರತಿ ಪ್ರಾಜೆಕ್ಟ್ ಬಂದಾಗಲೂ ಏನೋ ಒಂದು ಕಲಿಯೋದಿರುತ್ತೆ, ಏನೋ ಒಂದು ಇರುತ್ತೆ, ಒಂದಷ್ಟು ತಪ್ಪುಗಳು, ಒಂದಷ್ಟು ಜನ ಕಮೆಂಟ್ಸ್ ಅಲ್ಲಿ ಹಾಕುವಂಥದ್ದು ಪ್ರತಿಯೊಂದನ್ನು ನೋಡ್ತಾ ಇದೀವಿ. ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡ್ತಿದ್ವಿ. ಜನಗಳಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡು ಇನ್ನಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಕೊಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಅಂಡ್ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಈಗ ಜಸ್ಟ್ ಮಾತಾಡ್ತಿದ್ವಿ, ಜನವರಿ ಎಂಡಲ್ಲಿ ನಾವು ಶೂಟ್ಗೆ ಹೋಗಿದ್ದು. ಅಂದ್ರೆ ಒಂದು ಏಪ್ರಿಲ್ ಎಂಡ್ ಅಷ್ಟರಲ್ಲಿ ನಾವು ಇದನ್ನು ಆಲ್ರೆಡಿ ನಿಮಗೆಲ್ಲ ತೋರಿಸೋ ಮಟ್ಟಿಗೆ ಮಾಡ್ತಿದೀವಿ ಅಂತ ಹೇಳಿದ್ರೆ, 3 ತಿಂಗಳಲ್ಲಿ ಇದು ಪುಲ್ ಆಫ್ ಆಗಬೇಕು ಅಂತ ಹೇಳಿದ್ರೆ ಇದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಟೀಮ್ ಹಾರ್ಡ್ ವರ್ಕ್ ಅಂಡ್ ಡೇ ಅಂಡ್ ನೈಟ್ ಇದ್ರ ಮೇಲೆ ಕೆಲಸ ಮಾಡಿರುವಂಥದ್ದು. ಅಂದ್ರೆ ನಮ್ಮ ಮುರಳಿ, ಅದು ಅದ್ರ ಜೊತೆಗೆ ನನ್ನ ಟೀಮ್ ಗಣೇಶ್, ಸನಲ್. ಸೊ ಫ್ರಮ್ ಸ್ಕ್ರಾಚ್ ಇವತ್ತವರೆಗೂ ಕೂಡ ಡೇ ಅಂಡ್ ನೈಟ್ ಹೊಡಿತಾ ಇದೀವಿ ಇದನ್ನ. ಅಂಡ್ ಅಫ್ಕೋರ್ಸ್ ಎಂಟೈರ್ ಟೆಕ್ನಿಕಲ್ ಟೀಮ್, ಅಂದ್ರೆ ರೈಟ್ ಫ್ರಮ್ ಸಿನಿಮಾಟೋಗ್ರಫಿ. ಅವರ ಮರ್ಫಿ ನೋಡಿದಾಗ ತುಂಬಾ ಇಷ್ಟ ಆಗಿತ್ತು. ಸೊ ಅವರೇ ಬೇಕು ಅನ್ನೋದನ್ನ ಹಠ ಹಿಡಿದು ಹೋದ್ವಿ, ಒಪ್ಕೊಂಡ್ರು. ಅದಾದ್ಮೇಲೆ ವಿನಯ್ ಜೊತೆಗೆ ನಾನು ರೇಡಿಯೋದಲ್ಲಿ ಕೆಲಸ ಮಾಡಿದ್ದೆ. ಸೊ ಅವರ ವರ್ಕ್ ಗೊತ್ತಿತ್ತು. ಒಂದು 4-5 ವರ್ಷದ ಜರ್ನಿ. ಅಂಡ್ ಇವತ್ತು ಆ ಮ್ಯೂಸಿಕ್ ಕೇಳಿದಾಗ ಅನ್ಸುತ್ತೆ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಇದು ಅಂತ. ಅಂಡ್ ಶ್ರೀನಿಧಿ ಅವರಿಗೆ ಅವರ ತಂಡ ಅವ್ರು ಸಾಥ್ ಕೊಟ್ಟಿದ್ದು ಅಂಡ್ ಎಲ್ಲರೂ ಒಟ್ಟಿಗೆ ಸೇರಿ ನಿಂತಿರೋದಕ್ಕೆ ಈ ಇಷ್ಟು ಫಾಸ್ಟ್ ಆಗಿ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ. ಲಾಸ್ಟ್ ಇಯರ್ ಹೇಗೆ ಅಯ್ಯನ ಮನೆ ಒಂದು ಒಳ್ಳೆ ರೆಕಾರ್ಡ್ ಸೆಟ್ ಮಾಡ್ತು ಅಂಡ್ ಎಕ್ಸಾಕ್ಟ್ಲಿ ಅದೇ ಡೇಟಿಗೆ ಬರ್ತಿರೋದ್ರಿಂದ 24ನೇ ತಾರೀಕಿಗೆ
ಇದು ಒಂದು ಒಳ್ಳೆ ಬೆಂಚ್ ಮಾರ್ಕ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು. Thank you so much, Pradeep sir. ಧನಂಜಯ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ವೆಬ್ ಸೀರೀಸ್ಗೂ ಕೂಡ ಡಾಲಿ ಪಿಕ್ಚರ್ಸ್ ಜೊತೆ ಆಗ್ತಾ ಮದರ್ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, 3 ಸಂಚಿಕೆಗಳು ಸೂಪರ್ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ಈ ವೆಬ್ ಸೀರೀಸ್ ಅಂತ ಬಂದಾಗ, ಸಿನಿಮಾ ಹಾಗೂ ವೆಬ್ ಸೀರೀಸ್ ನಿರ್ಮಾಣದ ಬಗ್ಗೆ ಮಾತನಾಡೋದಾದ್ರೆ? ಎಲ್ರಿಗೂ ನಮಸ್ಕಾರ. ಪ್ರದೀಪ್ ಅವರೆಲ್ಲ ಹೇಳಿದ್ರು. ನನಗೆ ಫಸ್ಟ್ ವೆಬ್ ಸೀರೀಸ್ಗೆ ಆ್ಯಕ್ಚುಲಿ ಫಸ್ಟು ಜಿಎಲ್ ವೆಬ್ ಸೀರೀಸ್ ಅಂತ ಶುರುವಾಗಬೇಕಾದ್ರೆ ಫಸ್ಟ್ ಕಾಲ್ ಬಂದಿದೆ ಆ್ಯಕ್ಚುಲಿ ನನಗೆ, ಒಂದು ಹೀಗೆ ಸೀರೀಸ್ ಮಾಡೋಣ ಅಂತೆಲ್ಲ ಹೇಳಿದಾಗ. ಬಟ್ ಆವಾಗ ನಾನು ಅಷ್ಟು ನನಗೆ ಏನು ಇದನ್ನ ಅಂದರೆ ಅಂದರೆ ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅಂದರೆ ವೆಬ್ ಸೀರೀಸ್ ಆಗಿ ನಾನು ಹೆಂಗೆ ಅದನ್ನು ಒಂದು ಟೀಮ್ ಇಟ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ನೋಡ್ತಾ ಇದ್ದೆ, ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಯ್ಯನೇ ಮನೆ ಬಂತು, ಚೆನ್ನಾಗಾಯಿತು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳೆಲ್ಲ ಬಂತು. ಸೊ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ವಿ. ನಾನು ಪ್ರದೀಪ್ ಅವ್ರ ಹತ್ರನೂ ಹೇಳ್ತಾ ಇದ್ದೆ, ಅಂದರೆ ಯಾವುದಾದ್ರು ಒಳ್ಳೆ ಸಖತ್ತಾಗಿರೋ ಕತೆ ಬಂದರೆ ಹೇಳಿ ಮಾಡೋಣ. ನನಗೆ ಡಾಲಿ ಪಿಕ್ಚರ್ಸ್ ಅಂತ ಬರುತ್ತೆ ಅಂದರೆ ಏನೋ ಅದು ಸಖತ್ತಾಗಿ ಮಜಾ ಕೊಡಬೇಕು, ಏನೋ ಒಂದು ಬೇರೆ ಥರದ್ದು ಏನಾದ್ರು ಒಂದು ಇರಬೇಕು ಸೀರೀಸ್ ಅಂತ ಬಂದಾಗ ಅಂತ ಹೇಳ್ತಾ ಇದ್ದೆ ಆವಾಗಲೂ. ಸೊ ಒಂದಿನ ಹಿಂಗೆ ಶ್ರೀನಿಧಿ ಕತೆ ಕೇಳಿ ಅಂತ ಹೇಳಿದ್ರು. ಆ್ಯಂಡ್ ಶ್ರೀನಿಧಿ ಅಂತ ಹೇಳ್ತಿದ್ದಂಗೆ ನಂಗೆ ಖುಷಿ ಆಯ್ತು. ಯಾಕೆಂದರೆ ಶ್ರೀನಿಧಿ ಬ್ಲಿಂಕ್ ನೋಡಿದ್ದೆ ನಾನು. ಬ್ಲಿಂಕ್ ನೋಡಿ ಎಲ್ಲ ವಿಶ್ ಮಾಡಿದ್ದೆ ಎಲ್ಲ. ಶ್ರೀನಿಧಿ ಬಂದು ಕತೆ ನರೇಟ್ ಮಾಡಿದಾಗ ಭಾಳ ಅಂದರೆ ಭಾಳ ಖುಷಿ ಆಯ್ತು. ಯೂಶ್ವಲಿ ನಾನು ಓದೋದನ್ನು ಇಷ್ಟಪಡ್ತೀನಿ, ಬಟ್ ಶ್ರೀನಿಧಿ ನರೇಷನ್ ಶುರು ಮಾಡಿ ಅಷ್ಟು ಎಪಿಸೋಡ್ಸು ಎಷ್ಟು ಸಖತ್ತಾಗಿ ವರ್ಕ್ ಮಾಡಿದ್ರು, ಎಷ್ಟು ಚೆನ್ನಾಗಿ ನರೇಟ್ ಮಾಡಿದ. ನನಗೆ ಇಮಿಡಿಯೇಟಾಗಿ ಇದು ಮಾಡೋಣ, ಸಖತ್ತಾಗಿದೆ ಅಂದ್ಬಿಟ್ಟು ಆಮೇಲೆ ಹೇಳಿದೆ, ಇದು ಜಿ ಅವ್ರಿಗೆ ಆಲ್ರೆಡಿ ಕಮಿಟ್ ಆಗಿಬಿಟ್ಟಿದ್ಯಾ, ಸಿನಿಮಾ ಮಾಡೋಣ ಬಾ ಅಂತ. ಇಲ್ಲ ಸರ್, ಒಂದು 6 ತಿಂಗಳಿಂದ ಕೆಲಸ ಮಾಡಿದ್ದೀವಿ, ಸೊ ನೀವು ಕೇಳಿ ನೋಡಿ ಅಂತ. ಶ್ರೀನಿಧಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಪ್ರದೀಪ್ಗೆ ಫೋನ್ ಮಾಡಿದೆ, ಇಲ್ಲ ದೀಪು ಕೇಳಬೇಕು, ದೀಪು ಅವ್ರಿಗೆ ಕೇಳಿದ್ರೆ ಇಲ್ಲ ರಾಘವ್ ಕೇಳಬೇಕು ಅಂತ. ಹಂಗೆ ಅದು ಕೊನೆಗೆ ಸೀರೀಸೇ ಆಗೋದು ಅಂತ ಆಯಿತು. ಸೊ ಅದು ಸೀರೀಸ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ಸ್ ಪ್ರದೀಪ್ಗೆ ಆ್ಯಂಡ್ ZEE5ಗೆ ಶ್ರೀನಿಧಿನ ಕಳಿಸಿದ್ದಕ್ಕೆ ಆ್ಯಂಡ್ ಈ ಥರದ್ದೊಂದು ಕಥೆನ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸೀರೀಸ್ನ ಭಾಗ ಆಗಿರೋದಕ್ಕೆ ಭಾಳ ಖುಷಿ ಇದೆ. ಆ್ಯಂಡ್ ಇದ್ರ ಜೊತೆಗೆ ಕಲಾವಿದರ ದಂಡು ಎಲ್ಲರೂ ಬಹಳ ಒಳ್ಳೊಳ್ಳೆ ಕಲಾವಿದರು ಕೆಲಸ ಮಾಡಿದ್ದಾರೆ. ಅಂದರೆ ಹೊಸ ಪ್ರತಿಭೆಗಳಿಂದ ಹಿಡಿದು ಹಳೆ ಅಂದರೆ ಸೀನಿಯರ್ಸ್ವರೆಗೂ ಎಲ್ಲರೂ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸೀರೀಸ್ ನಾನು ಫಸ್ಟ್ ಟೈಮ್ ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ರೈಟಿಂಗ್ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಕ್ಸಿಕ್ಯೂಷನ್ ಪ್ರದೀಪ್ ಅವ್ರು ಹೇಳ್ದಂಗೆ ಒಂಥರ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ. ಒಂದು ಈಗ ಪ್ರೀ ಪ್ರೊಡಕ್ಷನ್ಗೆ ಎಷ್ಟೇ ಟೈಮ್ ತೊಗೊಂಡ್ರು, ಒಂದು ಶೂಟಿಂಗ್ ಅಂತ ಬಂದಾಗ, ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ತುಂಬ ಸ್ಪೀಡಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ಇಡೀ ಟೀಮ್ ಪ್ರೂವ್ ಮಾಡಿಕೊಟ್ಟಿದೆ. ಅದು ZEE5 ಟೀಮ್ ಆಗಲಿ, ತೇಜಸ್ ಗಣೇಶ್ ಅಥವಾ ನಮ್ಮ ಡಾಲಿ ಪಿಕ್ಚರ್ಸ್ ಮುರಳಿ, ಇದು ಎಲ್ಲರೂ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರು, ಸಿನಿಮಾಟೋಗ್ರಫರು ಎಲ್ಲರೂ ಬಹಳ ಖುಷಿ ಇದೆ. ಭಾಳ ಖುಷಿಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಯಾವಾಗಲೂ ನಂಬೋದು, ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿದ್ದಾಗ, ಒಳ್ಳೆ ಪೊಸಿಷನಲ್ಲಿದ್ದಾಗ, ಕಾಂಟ್ರಿಬ್ಯೂಟ್ ಮಾಡುವಂಥ ಜಾಗದಲ್ಲಿದ್ದಾಗ ಎಷ್ಟಾಗುತ್ತೆ ಅಷ್ಟು ಏನಾದರೂ ಮಾಡಬೇಕು ಅಂತ, ಏನಾದರೂ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ. ಸೊ ಐ ಥಿಂಕ್ ZEE5 ಕೂಡ ಹಂಗೆ ಯೋಚನೆ ಮಾಡುತ್ತೆ. ಈಗ ಅವ್ರು ಕಂಟಿನ್ಯೂಸ್ ಆಗಿ ಸೀರೀಸ್ಗಳು ಮಾಡ್ತಿರೋದ್ರಿಂದ ಬಹಳಷ್ಟು ಪ್ರತಿಭೆಗಳಿಗೆ ಜಾಗ ಸಿಗ್ತಾ ಇದೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಅದು ಹಿಂಗೆ ತುಂಬ ದೊಡ್ಡದಾಗಿ ಆಗಲಿ, ನಿರಂತರವಾಗಿ ಆಗಲಿ, ತುಂಬ ಚೆನ್ನಾಗಾಗಲಿ. ದೊಡ್ಡ ಸಿನಿಮಾಗಳ ಜೊತೆ ಹೊಸಬರ ಸಿನಿಮಾಗಳಿಗೂ ಕೂಡ ಬಹಳ ಡಿಫ್ರೆನ್ಸ್ ಮಾಡುವಂಥ ತಾಕತ್ತಿದೆ ZEE5ಗೆ. ಅದು ಕೂಡ ಆಗಲಿ ತುಂಬ ಚೆನ್ನಾಗಿ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಶ್ರೀನಿಧಿ ಬೆಂಗಳೂರು ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅಫ್ಕೋರ್ಸ್ ಯು ಆರ್ ಆನ್ ಆಸೆಟ್ ಟು ನಮ್ಮ ಕನ್ನಡ ಇಂಡಸ್ಟ್ರಿ. ZEE5 ಮೂಲಕ ಬ್ಲಿಂಕ್ ಆಯಿತು. ಇದೀಗ ಜೆರಾಕ್ಸ್ ಯೋಚನೆ ಹೇಗೆ ಬಂತು, ಕಥೆ ಶುರುವಾದಾಗಿಂದ ಈ ಜರ್ನಿ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರಲ್ಲೇ ಹಂಚ್ಕೊಳ್ಳೋದಾದ್ರೆ? ಎಲ್ಲರಿಗೂ ನಮಸ್ಕಾರ. ಬ್ಲಿಂಕ್ ಬಿಡುಗಡೆ ಆದಾಗ ಎಲ್ಲರೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಈಗ ಜೆರಾಕ್ಸ್ ಮೂಲಕ ಮತ್ತೆ ಇನ್ನೊಂದು ಕಥೆನ ತಗೊಂಡು ಬಂದಿದ್ದೀನಿ. ಸೊ ಈ ಕತೆ ಹೊಡೆದಿದ್ದು ಚಾಮರಾಜಪೇಟೆಯಲ್ಲಿ. ನಾನು ಚಾಮರಾಜಪೇಟೆಯಲ್ಲಿ ಅವಾಗ ಇದ್ದಿದ್ದು, ಈಗ ಶಿಫ್ಟ್ ಆಗ್ಬಿಟ್ವಿ ಮದುವೆ ಆದಮೇಲೆ. ಸೊ ಚಾಮರಾಜಪೇಟೆಯಲ್ಲಿ ಇದ್ದಾಗ ಜನರಲಿ ನಾನು ಸ್ಕ್ರಿಪ್ಟ್ ಎಲ್ಲ ಪ್ರಿಂಟ್ಔಟ್ ಮಾಡೋಕ್ಕೆ ಅಂತ ಉಮಾಟಕಿಸ್ ಎದುರುಗಡೆ ಒಂದು ಜೆರಾಕ್ಸ್ ಅಂಗಡಿ ಇದೆ, ಅಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ, ರೆಗ್ಯುಲರ್ ಬೇಸಿಸಲ್ಲಿ. ಸೊ ವಿಡಿಯೋ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೆ, ಅದನ್ನ ಜೆರಾಕ್ಸ್ ಮಾಡ್ಸಕ್ಕೆ ಅಂತ ಹೋದಾಗ ಸಡನ್ ಆಗಿ ಒಂದು ವೇಗ್ ಥಾಟ್ ಬಂತು. ಅವ್ನು ಯಾವುದೋ ಒಂದು ಪ್ಯಾನ್ ಕಾರ್ಡ್ ಇಟ್ಟೇನೋ ಪ್ರಿಂಟ್ ಏನೋ ಮಾಡ್ತಾ ಇದ್ದ, ಇದರಲ್ಲಿ ಫೋಟೋ ಪ್ರಿಂಟ್ ಬರೋದು ಬದಲು ಮನುಷ್ಯ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು.
ಅವತ್ತೇ ಬರೆದು ಅದನ್ನ ರಿಜಿಸ್ಟರ್ ಮಾಡಿಸ್ದೆ ಲೈನ್ನ. ಆಮೇಲೆ ಆ ಲೈನ್ ಡೆವಲಪ್ ಮಾಡೋಣ ಅಂತ ಹೋದಾಗ ಒಂದಿನ ಸುಮ್ಮನೆ ಏನೋ ಬೇಗ ಐಡಿಯಾ ಬಂತು, ಏನೇನೋ ತರೋಣ ಸ್ಪೇಸ್ ಶಿಪ್ ಅದು ಇದು ಅಂತೆಲ್ಲ ತಂದು ಒಂದು 1990 ಆಸುಪಾಸಿನಲ್ಲಿ ನಡೆಯುವಂತ ಒಂದು ಕತೆ. ಇದು ಪಾವಗಡ ಮತ್ತೆ ಮಧುಗಿರಿ ಸುತ್ತಮುತ್ತ ನಡಿಬೇಕು ಈ ಕತೆ ಅಂತ ಒಂದು ಬರೆದೆ. ಆಮೇಲೆ ಒಂದು ಕ್ರೈಮ್ ಥ್ರಿಲ್ಲರ್ ಮಾಡೋಣ ಇದನ್ನ ಅಂತೆಲ್ಲ ಬರ್ದಿಟ್ಕೊಂಡೆ. ಪ್ರದೀಪ್ ಸರ್ ಕೇಳಿದಾಗ ಒಂದು ಆಡಿಯೋ ಮಾಡಿದ್ದೆ, ಒಂದು 6 minutes ಆಡಿಯೋ, ಅದನ್ನ ಕಳಿಸ್ದೆ. ಸರ್ ಆ ಲೈನ್ ಚೆನ್ನಾಗಿದೆ, ಬಟ್ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ, ಇದನ್ನ ವಾಸ್ತವಕ್ಕೆ ತರೋಣ, ಇನ್ನೊಂದಿಷ್ಟು ಬೇರೆ ತರ ಮಾಡೋಣ ಅಂತ. ಆಮೇಲೆ ನಾನ್ ಫಸ್ಟ್ ವೆಬ್ ಸೀರೀಸ್ ಅಂದಾಗ ನನ್ನ ತಲೆಯಲ್ಲೂ ಇದ್ದಿದ್ದು ನಾನು ಸೀರಿಯಸ್ ಆಗಿ ಏನಾದ್ರು ಮಾಡಬೇಕು, ಕ್ರೈಮ್ ಥ್ರಿಲ್ಲರ್ಸ್ ಹೇಳ್ಬೇಕೇನೋ ಅಂತ. ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನ್ಸಿ ಒಟ್ಟಿಗೆ ಕೂತು ಮತ್ತೆ ಎಂಟರ್ಟೈನಿಂಗ್ ಆಗಿ ಇದನ್ನ ಫನ್ ಫ್ಯಾಕ್ಟರ್ಸ್ ನೆಲ್ಲ ತಂದು, ಅದಾದ್ಮೇಲೆ ಶೇಕ್ಸ್ಪಿಯರ್ನ ಏನಂದ್ರೆ ಕಾಮಿಡಿ ಆಫ್ ಎರರ್ಗಳು ಹೇಗಿರುತ್ತೆ, ಮತ್ತೆ ಕನ್ನಡದ ಉಲ್ಟಾ ಪಲ್ಟಾ ಹೇಗೆ ಒಂದೇ ಐಡೆಂಟಿಟಿ ಇರುವಂತ 2 ಪರ್ಸನಾಲಿಟಿಗಳು ಬಂದಾಗ ಏನೇನು ಕಾಮಿಡಿ ಕ್ರಿಯೇಟ್ ಆಗ್ಬೋದು ಅದನ್ನ ಇಟ್ಕೊಂಡು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಜಿ ಕಡೆಯಿಂದ ಹೇಳಿದ್ರು, ಡಾಲಿ ಸರ್ ನೀವು ಅದು ಇವರು ತುಂಬಾ ಸಸ್ಪೆನ್ಸ್ ಕೊಡೋ ತರ ಹೇಳಿದ್ರು, ಒಂದ್ ನಂಬರ್ ಕಳಿಸಿದೀನಿ ಡಾಲಿ ಧನಂಜಯ್ ಅವರಂತ, ಒಂದ್ ನಂಬರ್ ಕೊಟ್ಟಿದೀನಿ ಡಾಲಿ ಧನಂಜಯ್ ಅವರಂತ, ಸೊ ಅವ್ರ ಹತ್ರ ಮಾತಾಡಿ ಅಂತ ಅಂದ್ರು. ನನಗೆ ಫಸ್ಟೇ ಭಯ ಆಯ್ತು ಸರ್ ಹತ್ರ ಹೆಂಗಪ್ಪ ಮಾತಾಡೋದು ಅಂತ. ಸೊ ಫೋನ್ ಮಾಡಿ ಮಾತಾಡಿದೆ. ಅಂಡ್ ಫಸ್ಟ್ ಟೈಮ್ ನರೇಶನ್ ಹೋದಾಗ್ಲೂ ತುಂಬಾ ಶಿವರ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದುವಾಗ ನಾನೊಂದು ಮೋನೋ ಆಕ್ಟಿಂಗ್ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು, ಸರ್ನೇ ನನ್ಗೆ ಅವಾರ್ಡ್ ಕೊಟ್ಟಿದ್ರು. ಸೊ ಅದೆಲ್ಲ ಒಂದ್ಸತಿ ನಾಸ್ಟಾಲಜಿ ಆಯ್ತು. ಸರ್ನ ಮತ್ತೆ ಭೇಟಿಯಾಗಿ ಅವ್ರಿಗೆ ಕತೆ ಹೇಳಿದೆ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು, ಒಂದು ಹುಮ್ಮಸ್ ಬಂತು, ಕತೆ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ತಕ್ಷಣಕ್ಕೆ ನಾವು ಇದನ್ನ ಪ್ರೊಡಕ್ಷನ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗಿತ್ತು. ಆಗ ತಂತ್ರಜ್ಞರನ್ನ ಹುಡುಕುವಾಗ ನಮ್ಗೆ ಸಿನಿಮಾಟೋಗ್ರಾಫರ್ ಆಗಿ ಆದರ್ಶ್ ಅವ್ರು ಸಿಕ್ಕಿದ್ರು. ತುಂಬಾ ಅದ್ಭುತವಾಗಿ ಇದನ್ನ ಕಟ್ಕೊಡೋದ್ರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ರು. ತದನಂತರದಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ವಿನಯ್ ಅವರು, ಅವರು ಒಂದು 3 ತಿಂಗಳಿಂದ ಸುಮ್ಮನೆ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ದೆ, ಅವ್ರದ್ದು ಯಾವ್ದೋ ವರ್ಕ್ ಇಷ್ಟ ಆಗಿತ್ತು ಅಂತ, ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಸೊ ವಿಧಿಯ ಕೈವಾಡ, ಅಟ್ ಎ ಟೈಮ್ ಸಡನ್ ಆಗಿ ಅವರೇ ಇದಕ್ಕೆ ಕೆಲಸ ಮಾಡೋ ತರ ಆಯ್ತು. ಅದಾದ್ಮೇಲೆ ನನ್ನ ನಿರ್ದೇಶನದ ತಂಡ ಎಲ್ಲರೂ ಇಲ್ಲೇ ಇದ್ದಾರೆ, ಒಂದ್ಸತಿ ಎಲ್ಲ ಕೈ ಎತ್ರಿ. ಸೊ ಇವರೆಲ್ಲ ಜೀವನ್ ಮತ್ತೆ ಪ್ರೀತನ್, ಭರತ, ತೇಜು, ಯೋಗಿ, ರಿಷಿತಾರಾಧ್ಯ, ಮತ್ತೆ ಎಡಿಟರ್ ಮತ್ತೆ ಕೋ ಡೈರೆಕ್ಟರ್ ಸಂಜೀವ್ ಜಾಗೀರ್ದಾರ್ ಅಂತ. ಸೊ ಇವರೆಲ್ಲ ನನ್ನ ಬಾಲ್ಯದ ಸ್ನೇಹಿತರು. ನಾವೆಲ್ಲ ಒಟ್ಟಿಗೆ ರಂಗಭೂಮಿ ಮಾಡ್ತಾ ಇದ್ವಿ, ಅಲ್ಲಿಂದ ಒಟ್ಟಿಗೆ ಇದೀವಿ. ಬ್ಲಿಂಕು ಜೊತೆಗೆ ಮಾಡಿದೀವಿ, ಇದನ್ನು ಜೊತೆಗೆ ಮಾಡಿದ್ವಿ, ಮುಂದೇನು ಜೊತೆಗೆ ಇನ್ನಷ್ಟು ಚಿತ್ರಗಳನ್ನ ವೆಬ್ ಸರಣಿಗಳನ್ನೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ನಿರ್ಮಾಣ ತಂಡದ ನಮ್ಮ ಮುರಳಿ ಸರ್ ಆಗಿರ್ಬೋದು, ಯದು ಸರ್ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಆದ ಚೇತನ್ ಅವ್ರ ಆಗಿರ್ಬೋದು, ಅದಾದ್ಮೇಲೆ ಜಿ ತಂಡದ ಗಣೇಶ್ ಅವ್ರ ಆಗಿರ್ಬೋದು, ಸನಲ್ ಅವ್ರ ಆಗಿರ್ಬೋದು, ಆಮೇಲೆ ಪ್ರದೀಪ್ ಅವ್ರ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಜೊತೆಗೆ ಒಂದು ಕೈ ಹಿಡ್ಕೊಂಡು ನಮ್ಮನ್ನ ನಡೆಸಿದ್ರು. ಮತ್ತೆ ಕಲಾವಿದರ ವಿಷಯಕ್ಕೆ ಬಂದ್ರೆ ಮುಖ್ಯ ಪಾತ್ರಕ್ಕೆ ನಾಗಭೂಷಣ್ ಸರ್ ಅಂದ್ರೆ ಅವರೇ ಪ್ರಕಾಶ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ರು. ನಮ್ಮ ಅಮ್ಮನಿಗೆ ನಾಗಭೂಷಣ್ ಸರ್ ತುಂಬಾ ಇಷ್ಟ, ಅವ್ರದ್ದು ಟಗರ್ಪಲ್ಯ ಸಿನಿಮಾದ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಇಷ್ಟ ಪಡ್ತಾರೆ ಅಮ್ಮ. ಅದಾದ್ಮೇಲೆ ಪಾಯಲ್ ಚಂಗಪ್ಪ ಅವರು ಜಾಯಿನ್ ಆದ್ರು, ಅಂಡ್ ಅವರು ಕೂಡ ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗಿದ್ರು. ಈಗ ನಮ್ ವರ್ಲ್ಡ್ ಗೆ ಅವರನ್ನ ಇನ್ಕ್ಲೂಡ್ ಮಾಡ್ಬೇಕಾಯ್ತು. ರಾಯದುರ್ಗಕ್ಕೆ ಇವ್ರು ಆಲ್ರೆಡಿ ಬೇರೆ ಬೇರೆ ಊರುಗಳಲ್ಲಿ ಫೇಮಸ್ ಆಗಿದ್ರು. ಅದಾದ್ಮೇಲೆ ಎಲ್ಲಾ ಕ್ಯಾರೆಕ್ಟರ್ಸ್, ರಿಚರ್ಡ್ ಲೂಯಿಸ್ ಸರ್ ಆಗಿರ್ಬೋದು, ಮಂಜು ಪಾವಗಡ ಸರ್, ಅದಾದ್ಮೇಲೆ ದೀಪು ಪಾತ್ರ ಮಾಡಿದಂತ ನಮ್ಮ ಸಂತು ಅವರು, ತುಕಾಲಿ ಸಂತು ಅವರು, ಆಮೇಲೆ ಹುಲಿ ಪಾತ್ರ ಮಾಡಿದ ಜಗ್ಗಪ್ಪ ಅವರು, ಇನ್ನು ಸಾಕಷ್ಟು ಜನ, ರಾಮಣ್ಣನ್ ಪಾತ್ರ ಮಾಡಿದಂತ ವಿಜಯ್ ಸರ್ ಆಗಿರ್ಬೋದು, ಮತ್ತೆ ಓಂ ಪ್ರಕಾಶ್ ಸರ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕು. ಯಾಕಂದ್ರೆ ಅವ್ರದ್ದು ಹಳೆ ಡಕೋಟಾ ಎಕ್ಸ್ಪ್ರೆಸ್ ಇದೆಲ್ಲ ಕಾಮಿಡಿನ ನಾವು ನೋಡಿ ಬೆಳೆದವರು. ಅವ್ರದ್ದು ಕಾಮಿಡಿ ಬರ್ತಾ ಇದ್ರೆ ನಾವು ಅದನ್ನ ಎಂಜಾಯ್ ಮಾಡ್ತಿದ್ವಿ. ಅದ್ರಲ್ಲೂ ನನ್ನ ತುಂಬಾನೇ ಮೋಸ್ಟ್ ಫೇವರೇಟ್ ಲೈನ್ಸ್ ಇದೆ, ನನ್ನ ಐಕಾನಿಕ್ ಲೈನ್ಸ್ ಆಫ್ ಕನ್ನಡ ಸಿನಿಮಾ. ಅದು ಒಂದು, ಏ ನಾಯಿ ಮುಚ್ಚು ಬಾಯಿ ಇಲ್ಲಿ ಬಂದ್ ಸಾಯಿ ಅಂತ. ಸೊ ಅದ್ರನ್ನೇ ಅಡಾಪ್ಟ್ ಮಾಡ್ಕೊಂಡು ನಾವು ಮಲೇಷಿಯನ್ ಡಾಗ್ ಒಂದು ಅಪ್ಡೇಟ್ ಆಗಿದ್ದು. ಸೊ ಎಲ್ಲರೂ ಕೂಡ ಚಿಕ್ಕವನು ಅಂತ ನೋಡ್ದಲೆ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅಂಡ್ ಕೆಲಸ ಕೊಟ್ಟಿದ್ದ ಡಾಲಿ ಪಿಕ್ಚರ್ಸ್ಗೂ, ZEE5 ಕನ್ನಡಕ್ಕೂ ಕೆಲಸನ ನೋಡಿ ಮುಂದೆ ನೀವೆಲ್ಲ ಹೆಲ್ಪ್ ಮಾಡ್ತೀರಾ, ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ದೀರ್ಘದಂಡ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಪ್ರಕಾಶ ನಾಗಭೂಷಣ್ ಅವರೇ, ಪ್ರಕಾಶ್ ಆಗಿ ಜೆರಾಕ್ಸ್ ಜೊತೆಲಿ ಇಡೀ ಜರ್ನಿಲಿ ಖಂಡಿತವಾಗಿ ನೀವು ಇರ್ತೀರ ಅಂತ ಹೇಳಿ ಗೊತ್ತು. ಬಟ್ 3 ಎಪಿಸೋಡ್ ನೋಡಿದಾಗ್ಲೂ ತುಂಬಾ ಚೆನ್ನಾಗಿ ಅಭಿನಯಿಸಿದೀರಾ. ನಿಮ್ಗೆ ಎಷ್ಟು ವಿಶೇಷ ಅನ್ನಿಸ್ತು ಈ ಜೆರಾಕ್ಸ್ ಹಾಗೂ ಪ್ರಕಾಶ್ ಪಾತ್ರ? ಎಲ್ರಿಗೂ ನಮಸ್ಕಾರ. ವೆಬ್ ಸಿರೀಸ್ ಈ ಪ್ಲಾಟ್ಫಾರ್ಮ್ ನನಗೆ ಹೊಸದೇನಲ್ಲ. ತುಂಬ ವರ್ಷಗಳಿಂದನೇ ನಾನು ಹನಿಮೂನ್ ಅಂತ ಒಂದು ವೆಬ್ ಸಿರೀಸ್ ಮಾಡಿದ್ದೆ.
ಅದರ ನಿರ್ಮಾತೃ ಆರ್.ಜೆ. ಪ್ರದೀಪ್ ಅಲ್ಲೇ ಕೂತಿದ್ದಾರೆ. ಅದಾದ್ಮೇಲೆ ಇಷ್ಟು ವರ್ಷ ಆಯ್ತು ನಾನು ಒಂದು ವೆಬ್ ಸೀರೀಸ್ ಮಾಡೋದಕ್ಕೆ. ಅದ್ರ ಮಧ್ಯೆ ತುಂಬಾ ಜನ ಕೇಳ್ತಾ ಇದ್ರು, ಯಾಕೆ ವೆಬ್ ಸೀರೀಸ್ ಬೇಸ್ ಚೆನ್ನಾಗಿದೆಯಲ್ಲ, ಅದನ್ನ ಯಾಕೆ ಮಾಡಬಾರ್ದು ಅಂತ. ನಾನು ಮಾಡಕ್ ರೆಡಿ ಇದ್ದೆ, ಆದ್ರೆ ಯಾವುದು OTT ಪ್ಲಾಟ್ಫಾರ್ಮ್ಗಳು ರೆಡಿ ಇರಲಿಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವರು ಪ್ರೊಡ್ಯೂಸ್ ಮಾಡೋದಿರಲಿ, ನಾವು ಮಾಡಿರೋ ಸಿನಿಮಾನೇ ತಗೊಳ್ಳೋದಕ್ಕೆ ಈಗ ಹಿಂದೇಟ್ ಆಗ್ತಾ ಇದ್ದಾರೆ ಕನ್ನಡದಲ್ಲಿ. ಯಾಕೆ ಅಂತಂದ್ರೆ ಅವ್ರು ಕೊಡೋ ಒಂದು ಸಿಂಪಲ್ ಉತ್ತರ ಅಂತ, ಕನ್ನಡದಲ್ಲಿ ವ್ಯೂವರ್ಶಿಪ್ ಇಲ್ಲ ಅಂತ. ಸೊ ಇಂಥ ಟೈಮಲ್ಲಿ ZEE5 ಅವ್ರು ಬಂದು, ಇಲ್ಲ ಕನ್ನಡದಲ್ಲಿ ವ್ಯೂವರ್ಶಿಪ್ ಇದೆ, ಅದನ್ನ ನಾವು ಟ್ಯಾಪ್ ಮಾಡ್ತೀವಿ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಒಂದಷ್ಟು ಸೀರೀಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ರಾಘವೇಂದ್ರ ಹುಣಸೂರು ಅವ್ರಿಗೆ, ದೀಪಕ್ ಅವ್ರಿಗೆ, ಮತ್ತೆ ಪ್ರದೀಪ್ ಅವ್ರಿಗೆ, ಇಡೀ ZEE5 ತಂಡಕ್ಕೆ. ಯಾಕಂತಂದ್ರೆ ಬೇರೆ ಎಲ್ಲಾ ಭಾಷೆಗಳು ನೋಡಿ ಬೇರೆ ಬೇರೆ ತರದ ಎಕ್ಸ್ಪೆರಿಮೆಂಟ್ಸ್ಗಳು, ಪ್ರಯೋಗಗಳು ಆಗ್ತಾ ಇದ್ದಾವೆ. ಹಿಂದಿಲಿ ಇರ್ಬೋದು, ತೆಲುಗಲ್ಲಿ ಇರ್ಬೋದು, ತಮಿಳ್ ಇರ್ಬೋದು. ಕನ್ನಡದಲ್ಲಿ ಯಾಕೆ ಈ OTT ಸ್ಪೇಸ್ ಯಾಕೆ ಯಾರು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಅಂತ. ಸೊ ಇದೇನಾದ್ರು ಆದ್ರೆ ಎಷ್ಟು ಜನ ಕಲಾವಿದರ ಕೆಲಸ ಸಿಗುತ್ತೆ, ಎಷ್ಟು ಜನ ರೈಟರ್ಸ್ ಕೆಲಸ ಸಿಗುತ್ತೆ, ನಮ್ದೇ ಎಷ್ಟೋ ಕಥೆಗಳು, ಎಷ್ಟೋ ಕಾದಂಬರಿಗಳು ವೆಬ್ ಸೀರೀಸ್ ಆಗಿ ಬರೋ ಚಾನ್ಸ್ ಇದೆಯಲ್ಲ. ಸೊ ಆ ನಿಟ್ಟಿನಲ್ಲಿ ZEE5 ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ನನ್ನನ್ನ ಪ್ರಕಾಶನ ಮಾಡಿದ ಶ್ರೀನಿಧಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತ ಟೆಕ್ನಿಷಿಯನ್, ಒಳ್ಳೆ ಕಥೆಗಾರ, ಒಳ್ಳೆ ಹ್ಯೂಮರ್ ಸೆನ್ಸ್ ಇದೆ. ದಯವಿಟ್ಟು ಜಾಸ್ತಿ ಬ್ರೇಕ್ ತಗೊಳ್ಳದೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಮಾಡಿ ಅಂತ ನಾನು ಶ್ರೀನಿಧಿ ಅವರಿಗೆ ಹೇಳ್ತೀನಿ. ಮತ್ತೆ ಸೋಲು ಗೆಲುವು ಅದು ಏನೇ ಇರಲಿ, ಸದಾ ಕ್ರಿಯೆಯಲ್ಲಿರ್ಬೇಕು, ಆ ಪ್ರಕ್ರಿಯೆಯಲ್ಲಿ ಇರಬೇಕು ಅಂತ. ಆ ಸೋಲು ಗೆಲುವು ಯಾವುದನ್ನೂ ತಲೆ ಕೆಡಿಸ್ಕೊಳ್ದೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇರುವಂತಹ ನನ್ನ ಗೆಳೆಯ ಡಾಲಿ ಧನಂಜಯಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ವಾ. ಅಂದ್ರೆ ಸೋಲು ಗೆಲುವು ಇತ್ತು ಏನೋ ಒಂದು ಆಗ್ತಿರುತ್ತೆ, ಬಟ್ ಕಂಟಿನ್ಯೂಸ್ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ. ಸೊ ಇಂಡಸ್ಟ್ರಿಗೆ ಆತನ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಸೊ ಆತನಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಒಂದು ನಮ್ಮ ಅದ್ಭುತ ಟೆಕ್ನಿಷಿಯನ್ಸ್ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಿದ್ದಾರೆ. ಬಹಳ ಒಂದು ಲಿಮಿಟೇಷನ್ಲಿ ನಾವು ಅದ್ಭುತವಾದ ಒಂದು ಪ್ರಾಡಕ್ಟ್ ನ ಹೊರತರಬೇಕಾಗಿತ್ತು. ಆ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಿದೀವಿ. ಸೊ ನಮ್ಮೆಲ್ರಿಗೂ ಕಾಂಗ್ರೆಸ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಹೆಸರು ತಗೊಂಡ್ರೆ ತುಂಬಾ ಟೈಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನಮ್ಮೆಲ್ಲರಿಗೂ ಕಾಂಗ್ರೆಸ್ ಹೇಳಕ್ ಇಷ್ಟಪಡ್ತೀನಿ. ಇದು ನೋಡಿದಾಗ ನನಗೂ ಕೂಡ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಇನ್ನು ಪಾಯಲ್ ಅವರು ಓಕೆ ಅವರು ವೀರನ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ಕೂಡ ನಾನು ಮಾತಾಡಬೇಕಾಗಿದೆ. ಈಗ ಪಾಯಲ್ ಅವರು ಕೂಡ ಅವರು ಡಿಜಿಟಲ್ ಸ್ಪೇಸ್ ಅಲ್ಲಿ ಅವ್ರದೇ ಒಂದು ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಕೂಡ ವೆಬ್ ಸೀರೀಸ್ ಅಲ್ಲಿ ಕೂಡ ಈಗ ಲಗ್ಗೆ ಇಟ್ಟಿದ್ದಾರೆ. ಸೊ ತುಂಬಾ ಅವರು ತುಂಬಾ ಹಾರ್ಡ್ ವರ್ಕಿಂಗ್. ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಾನು ಈ ಮೈಕನ್ನು ಹಸ್ತಾಂತರಿಸ್ತೇನೆ. ಥ್ಯಾಂಕ್ ಯು ನಾಗಭೂಷಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಸೂಜಿ, ಈ ಸೂಜಿಗೆ ದಾರ ಯಾರಾಗ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದೀವಿ ನೋಡೋಕೆ. ಅದು ಒಂದೊಂದ್ ಸತ್ಯ, ಈ ಗೋಲ್ಡ್ ರೋಪ್ ಜಾಸ್ತಿ ಇರೋ ಟೈಮಾಗೆ ಗೋಲ್ಡ್ ರೇಟ್ ಜಾಸ್ತಿ ಇದೆ. ಒಂದ್ ಕಡೆ ಉಂಗ್ರ ಸಿಗ್ತಾ ಇದೆ, ಒಂದ್ ಕಡೆ ಚೈನ್ ಸಿಗ್ತಾ ಇದೆ. ಸೊ ಸೂಜಿ, ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ನೀವು ಮೋಸ ಮಾಡ್ತಿದ್ದೀರಾ ಅಂತ ಗೊತ್ತಾದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ಬಿಡು ಅಂತ ಅನ್ಸುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಝೀಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರದೀಪ್ ಸರ್, ರಾಘು ಸರ್ಗೆ. ಆ್ಯಕ್ಚುಲಿ ನನಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಇದು ನನ್ನ ಫಸ್ಟ್ ವೆಬ್ ಸೀರೀಸ್. ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, OTTಗೆ ಫಸ್ಟ್ ವೆಬ್ ಸೀರೀಸ್ ಇದು. ನಾನು ಇದಕ್ಕೂ ಮುಂಚೆ ಹಾಟ್ಸ್ಟಾರಲ್ಲಿ ಮಾಡಿದೆ ತೆಲುಗು ಅಲ್ಲಿ, ಬಟ್ ಕನ್ನಡದಲ್ಲಿ ಮಾಡಬೇಕು ಬಿಕಾಸ್ ನಾನಿಲ್ಲಿ ಹುಟ್ಟಿ ಬೆಳೆದಿರೋದು. ನನಗೆ ಫಸ್ಟ್ ಹೆಸರು ಮಾಡಿಕೊಟ್ಟಿದ್ದು ಕನ್ನಡ ಪೀಪಲ್. ಸೊ ಇಲ್ಲಿ ವೆಬ್ ಸೀರೀಸ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ನನಗೆ ಫಸ್ಟ್ ಕತೆ ಕೇಳಿದ ಕತೆ ಇಷ್ಟ ಆಗಿತ್ತು. ಡಾಲಿ ಪಿಕ್ಚರ್ಸ್ ಅಂದಾಗಂತೂ ನಂಗೆ ಅದೇ ಡೇಟಲ್ಲೇ ನನಗೆ ಮೂವಿ ಶೂಟ್ ಇತ್ತು, ತೆಲುಗು ಮೂವಿ ಶೂಟ್ ಇತ್ತು. ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರೀಪೋನ್ ಮಾಡ್ಕೊಳ್ಳಿ, ಡಾಲಿ ಪಿಕ್ಚರ್ಸ್ ನಾನು ವೆಬ್ ಸೀರೀಸ್ ಮಾಡಲೇಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ನಿಮ್ಮ ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನಲ್ಲಿ ನಾನೊಂದು ಮೆಂಬರ್ ಆಗಿರೋಕ್ಕೆ ಒಂದು ತುಂಬ ಹೆಮ್ಮೆ ಅನಿಸ್ತಿದೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಶ್ರೀನಿಧಿ ಸರ್, ಒಂದು ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ರಿಯಲಿ ಗ್ರೇಟ್ ಸರ್. ಅವರು ಕೆಲಸ ತುಂಬ ಕಂಪೋಸ್ಡ್ ಆಗಿ ಸ್ಮೂತ್ ಆಗಿ ಮಾಡ್ತಾರೆ. ತುಂಬ ಕಲಿಯೋಕ್ಕೆ ಸಿಕ್ತು. ಆಮೇಲೆ ತುಂಬ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಓಂ ಸರ್ ಆಗಿರ್ಬೋದು, ರಿಚರ್ಡ್ ಸರ್, ನಾಥ್ ಸರ್. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಎಷ್ಟೊಂದು ಮಾತಾಡಬೇಕು ಅಂತಿದೆ, ಮಾತು ಬರ್ತಿಲ್ಲ. ವೆರಿ ಗುಡ್. ನೀವು ಕಣ್ಮುಚ್ಚೋ ಮಾತಾಡ್ತಾರೆ.
ಸೊ ಅದೇ ತುಂಬಾ ಖುಷಿ ಆಗ್ತಿದೆ, ಎಲ್ಲ ದೊಡ್ಡವ್ರ ಜೊತೆ ಪ್ಲಾಟ್ಫಾರ್ಮ್ ಶೇರ್ ಮಾಡ್ಕೊಳಕ್ ಸಿಕ್ತು. ನಿಜವಾಗ್ಲೂ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಮಾಡಬೇಕು, ಶಾರ್ಟ್ ಫಿಲಮ್ ತುಂಬಾ ಮಾಡಿದ್ದೀನಿ, ಬಟ್ ವೆಬ್ ಸೀರೀಸ್ ಮಾಡಬೇಕು ಅಂತ ನಾನು ಬಂದಿರೋದೇ ಇಂಡಸ್ಟ್ರಿಗೆ ಒಂದು ದೊಡ್ಡದಾಗಿ ಅಚೀವ್ ಮಾಡೋಕ್ಕೆ, ಒಂದು ರಿಮಾರ್ಕ್ ಸೆಟ್ ಮಾಡೋಕ್ಕೆ ಅಂತ. ಸೊ ಒಂದು ಡಾಲಿ ಪಿಕ್ಚರ್ಸ್ಗೆ ನಾನು ಪುಟ್ಟ ಹೆಚ್ಚಿಗೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ತಗೊಂಡು ಹೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ಇದೇ 24 ನಮ್ಮ ಜೆರಾಕ್ಸ್ ರಿಲೀಸ್ ಆಗ್ತಿದೆ, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾಕಂದ್ರೆ ಇವಾಗ ಒಳ್ಳೆ ಒಳ್ಳೆ ಕಂಟೆಂಟ್ ಬರ್ತಾ ಇದೆ, ಬೇರೆ ಬೇರೆ ಭಾಷೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ನೆಟ್ಫ್ಲಿಕ್ಸ್, ಪ್ರೈಮಲ್ಲಿ, ಸಸ್ಪೆನ್ಸ್, ಸೈಫೈ ಎಲ್ಲ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಸೈಫೈ ಥರ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೆ ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ನಾವು ಆಡಿಯನ್ಸ್ಗೆ ತಲುಪೋಕ್ಕೆ ಆಗುತ್ತೆ. ಸೊ ಎಲ್ಲರೂ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪಾಯಲ್ ಅವರೇ. ಮಿಸ್ಟರ್ ಲೋಹಿತ್ ಸರ್, ನಿಮ್ಮ ಅಡಿಯ ರೇವಂತ್ ಮೈಸೂರಿಗೆ ಹೋಗಿದ್ದಾರೆ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ರಿಚರ್ಡ್ ಮಾತಾಡಿದ್ಮೇಲೆ ಈಗ ಮಾತಾಡಕ್ಕೆ ಭಯ ಆಗ್ತದೆ ನನಗೆ. ಬಹಳ ಸೀರಿಯಸ್ ಆಗಿ ಏನೇನು ಹೇಳ್ಬಿಟ್ರಲ್ಲ ಗೊತ್ತಾಗ್ತಾ ಇಲ್ಲ. ಇಲ್ಲ ನೀವು ಕರೆಕ್ಟಾಗಿ ಹೇಳಿದ್ರು ಅಂತ ಅನ್ಕೋತೀನಿ. ಏನೋಪ್ಪ ಇರ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ. ಆಗ್ಲೇ ಪಾಯಲ್ ಅವ್ರು ಹೇಳ್ದಂಗೆ ಮೊದಲೇ ಫೋನ್ ಬಂದಾಗ ಗಣೇಶ್ ಅವ್ರು ಫೋನ್ ಮಾಡಿದ್ರು. ಡಾಲಿ ಪಿಕ್ಚರ್ಸ್ ಅವರು ಮತ್ತೆ ಶ್ರೀನಿಧಿ ಓಕೆ 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 ಅಣ್ಣ ಓಕೆ 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 ಅಂದ್ರೆ ಅಷ್ಟು ಖುಷಿ. ಯಾಕಂದ್ರೆ ಅವರು ಡಾಲಿ ಸರ್ ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ಮತ್ತೆ ಅದ್ರ ಜೊತೆಗೆ ಕರೆದ ಅವಕಾಶನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಲ್ರಿಗೂ. ಯಾವಾಗ್ಲೂ ಮರೆಯಕ್ಕಾಗಲ್ಲ, ಯಾಕಂದ್ರೆ ದೊಡ್ಡವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಸಿಕ್ಕಾಬಿಟ್ಟೆ ಇಷ್ಟ ಇರುತ್ತೆ, ಒಳ್ಳೊಳ್ಳೆ ಕಥೆಗಳು ಬರ್ಬೇಕು ಅಂತ ಇಷ್ಟ ಇರುತ್ತೆ. ಎಲ್ಲ ಕೂಡು ಬಂದಾಗ ಮೇ ಬಿ ಇಂಥ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗ್ತದೆ ಇಡಲೇಣ ಮತ್ತೆ ಶ್ರೀನಿಧಿ ಅವರೇ. ಥ್ಯಾಂಕ್ ಯು ಸೊ ಮಚ್. ಆಗ್ಲೇ ಹೇಳಿದ್ರಿ ಬಾಲ್ಯ ಸ್ನೇಹಿತರು ಅಂತ, ಇನ್ಮೇಲೆ ನನ್ನನ್ನು ಬಾಲ್ಯ ಸ್ನೇಹಿತರೆ ಅನ್ಕೊಳ್ಳಿ, ಪರವಾಗಿಲ್ಲ. ಒಂದ್ 8 ದಿನ ಕೆಲಸ ಮಾಡಿದೀವಿ. ಪ್ರದೀಪ್ ಅಣ್ಣ ಹೇಳ್ತಾ ಇದ್ರು, ಅಂದ್ರೆ ಯಾರ್ಯಾರು ಕೆಲಸ ಮಾಡಿಲ್ಲ ಅವ್ರನ್ನೆಲ್ಲ ಸೇರಿಸಿ ಕೆಲಸ ಮಾಡಿಸ್ತಾ ಇದೀವಿ. ನಾನು ಯಾರ ಜೊತೆನೂ ಮಾಡಿಲ್ಲ ಅಣ್ಣ. ನೆಕ್ಸ್ಟ್ ಇಂದ ನನ್ನನ್ನು ಬೇರೆಯವ್ರ ಜೊತೆ ಎಲ್ಲ ಸೇರ್ಸಕ್ ಒಂದು ಪ್ರಯತ್ನ ಪಡಿ. ಮತ್ತೆ ಡೈರೆಕ್ಷನ್ ಟೀಮ್ ಬಗ್ಗೆ ಹೇಳ್ಬೇಕು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್. ಅಂದ್ರೆ ಒಂದು ನಿಮಿಷನೂ ವೇಸ್ಟ್ ಮಾಡ್ತಾ ಇರಲ್ಲ, ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ 5ನೇ ಎಪಿಸೋಡ್ ನಾನೇ ಇರುವಂತ ನೋಡಿ. ಇಲ್ಲ, ತುಂಬಾ ಒಳ್ಳೆ ಪ್ರಯತ್ನ, ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಮತ್ತೆ G5 ಅವ್ರಿಗೆ, ನಮ್ಮ ಪ್ರದೀಪ್ ಅಣ್ಣಂಗೆ, ಸನಾಲಣ್ಣಗೆ ತುಂಬಾ ಥ್ಯಾಂಕ್ಸ್. ಕಲಾವಿದರನ್ನ ಹುಡುಕಿ ತಗೋತಾ ಇದ್ದಾರೆ, ಒಳ್ಳೊಳ್ಳೆ ಪ್ರತಿಭೆ ಇರೋರನ್ನ ಹಾಕೋತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾವಗಡ್ ಅವರೇ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿನಯ್ ಶಂಕರ್ ಸರ್, ಫಸ್ಟ್ ಆಫ್ ಆಲ್ 3 ಎಪಿಸೋಡ್ಸ್ ನೋಡಿದಾಗ್ಲೂ ಅಫ್ಕೋರ್ಸ್ ಆ ಟೈಮಿಂಗ್ಸ್ ಇರಬಹುದು, ಎಲ್ಲದಕ್ಕೂ ತಕ್ಕ ಹಾಗೆ ನಿಮ್ಮ ಮ್ಯೂಸಿಕ್ ಮತ್ತಷ್ಟು ಶಕ್ತಿಯನ್ನ ಕೊಡ್ತಾ ಇದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮಾತಾಡೋಕ್ಕಾಗುತ್ತೆ ಗೊತ್ತಿಲ್ಲ ನನಗೆ, ಇಷ್ಟು ಜನಗಳ ಮಧ್ಯದಲ್ಲಿ. ಬಹುಶಃ ಕೆಲಸದ ಮೂಲಕ ಎಲ್ರಿಗಿಂತ ಚಿಕ್ಕವನು ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸ್ಪೆಷಲಿ ಐ ಸ್ಟಾರ್ಟ್ ವಿತ್ ಪ್ರದೀಪ್ ಬ್ರೋ. ನಾನು ರೇಡಿಯೋದಲ್ಲಿದ್ದೆ 14 ವರ್ಷ, ಬಿಟ್ಟು ಏನೋ ಮಾಡಬೇಕು ಮ್ಯೂಸಿಕಲ್ಲಿ ಅಂತಿದ್ದ ಟೈಮಿಗೆ ಕರೆಕ್ಟಾಗಿ ನಂಗೆ ಇದು ಬಂದಿದ್ದಷ್ಟೇ ಅಲ್ಲ, ಲೈಕ್ ಎಂಥ ಪ್ರಾಜೆಕ್ಟ್, ಡಾಲಿ ಸರ್ ಅವರ ಪ್ರಾಜೆಕ್ಟ್ ಮತ್ತೆ ವೆಬ್ ಸೀರೀಸ್. ನಾನು ಇದಕ್ಕೂ ಮುಂಚೆ ಸಣ್ಣ ಎಕ್ಸ್ಪೀರಿಯನ್ಸ್ ಇತ್ತು. ಅಫ್ಕೋರ್ಸ್ ಆಲ್ ಥ್ಯಾಂಕ್ಸ್ ಟು ಪ್ರದೀಪ್ ಬ್ರೋ. ಸಖತ್ ಇದರಲ್ಲಿ ನಾಗಭೂಷಣ್ ಅವ್ರ ಹನಿಮೂನ್ಗೆ ನಾನು ಸೌಂಡ್ ಡಿಸೈನ್ ಆಗಿ ಮತ್ತೆ ಅವ್ರದ್ದು ಇನ್ನೊಂದು ವೆಬ್ ಸೀರೀಸ್ಗೆಲ್ಲ ಮ್ಯೂಸಿಕ್ ಕೂಡ ಮಾಡಿದ್ದೆ. ನಾನು ಅವರ ಟೈಮಿಂಗ್ ಅಲ್ಲಿ ನನಗೆ ತುಂಬಾ ಫ್ಯಾನ್ ಆಗಿದ್ದೆ. ಅವಾಗ ನಾಗಭೂಷಣ್ ಅವ್ರಿಗೆ ನಾನು ಅಷ್ಟು ಟೈಮಿಂಗ್ ನಾನು ಇದುವರೆಗೂ ಅಲ್ಲಿವರೆಗೂ ಅಷ್ಟು ನೋಡಿರಲಿಲ್ಲ, ಅಷ್ಟು ಒಳ್ಳೆ ಫ್ಯಾನ್ ಆಗಿದೆ ಅವ್ರ ಆಕ್ಟಿಂಗಿಗೆ. ಅವರು ಪ್ರದೀಪ್ ಬ್ರೋ ಅಂಡ್ ದೆನ್ ಡಾಲಿ ಸರ್ ಅಂಡ್ ದೆನ್ ಶ್ರೀನಿಧಿ ಅವರು, ನಾವು ಅವ್ರು ಹೇಳಿದಿರ್ತಿ ಸ್ವಲ್ಪ ದಿನದ ಮುಂಚೆ ತಾನೇ ಮಾತಾಡಿದ್ವಿ ನಾವು. ಇದಕ್ಕೆ ನಾನು ಮ್ಯೂಸಿಕ್ ಮಾಡಬೇಕು ಅನ್ನೋದು ತುಂಬಾ ಕೊನೆ ಸ್ಟೇಜಲ್ಲಿ ನನಗೆ ಗೊತ್ತಾಯ್ತು. ಲಿಟರಲಿ 20 ಡೇಸ್ ಅಲ್ಲಿ 25 ಡೇಸ್ ಅಲ್ಲಿ ಮುಗಿಸ್ಬೇಕಾಗಿದ್ದನ್ನ ಸಡನ್ ಆಗಿ ಇಷ್ಟೊಳ್ಳೆ ವೇದಿಕೆ ನಾನಿವತ್ತು ಕೂತಿದ್ದೀನಿ ಅಂತ. ಐ ಮೀನ್ ಸಾರಿ, ನಾನು ಏನಾದ್ರು ಬೇರೆ ಮಾತಾಡ್ತಿದ್ರೆ, ಬಟ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಒಂದು ಫಾರ್ಮೆಟ್ ಅಂತ ಇರುತ್ತೆ ವೆಬ್ ಸೀರೀಸ್ಗೆ ಅಥವಾ ಸಿನಿಮಾಗೆ ಅಂತ, ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದೀವಿ. ಆಲ್ ಥ್ಯಾಂಕ್ಸ್ ಟು ಪ್ರದೀಪ್ ಬ್ರೋ. ಅವರು ಅವರಿರೋ ಪೊಸಿಷನ್ ಅಲ್ಲಿ ಕೂರೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಸೀನ್ಗೂ ಕೂರ್ತಾರೆ, ಪ್ರತಿಯೊಂದು ಮ್ಯೂಸಿಕ್ ಮಿಕ್ಸ್ ಇವತ್ತು ಬೆಳಗ್ಗೆ ಮಿಕ್ಸ್ ಮಾಡಿ ಬಂದಿದ್ದೀವಿ. ಆಲ್ ಥ್ಯಾಂಕ್ಸ್ ಟು ಹಿಮ್. ಅವ್ರ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಒಳ್ಳೆ ಬ್ಲೆಂಡರ್ ಮ್ಯೂಸಿಕ್ ಮಾಡಿದ್ವಿ. ಅಂಡ್ ಐ ಶುಡ್ ನಾಟ್ ಫರ್ಗೆಟ್ ನಮ್ಮ ಟೀಮ್ ಅಲ್ಲಿ ಕಲ್ಯಾಣ್ ಮಂಜುನಾಥ್ ಅಂತ ನನ್ನ ಟೀಮ್ ಅಲ್ಲಿ ಮತ್ತೆ ಗೋಕುಲ್ ಅಂತ ಇದ್ದಾರೆ. ಸೊ ಆಲ್ ಥ್ಯಾಂಕ್ಸ್ ಟು ದೆಮ್. ಯಾಕೆ ಅಂದ್ರೆ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಮುಗಿಸೋದಕ್ಕೆ ಕಾರಣ ಅವರೇ. ಅಂಡ್ ಐ ಹೋಪ್ ನನ್ನ ಇಷ್ಟು ವರ್ಷದ ಕಲಿಕೆ ಎಲ್ಲರೂ ಇದರಲ್ಲಿ ಯೂಸ್ ಆಗಿದೆ ಅಂತ, ಬಿಕಾಸ್ ಅದು ಸೀನ್ಗಳಂಗೆ ಮಾತಾಡ್ತಾ ಇತ್ತು ನನಗೆ. ಸೊ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಕ್ಲೈಮ್ಯಾಕ್ಸ್ ತರನೇ ಕೊನೆ ವಿಷಯಗಳನ್ನ ನಾವು ಸ್ಕೋರ್ ಮಾಡುವಂತ ಸ್ಕೋಪ್ ಇತ್ತು ನನಗೆ. ಥ್ಯಾಂಕ್ಸ್ ಟು ಶ್ರೀನಿಧಿ, ಥ್ಯಾಂಕ್ ಯು ಪ್ರದೀಪ್ ಅವರು. ಧನಂಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಕೂತ್ಕೊಂಡಿದ್ದೀನಿ ಅಷ್ಟೇ, ಸಾಕು ನನಗೆ ಗೊತ್ತಿಲ್ಲ. That's so sweet, so sweet. Thank you ವಿನಯ್ ಅವರೇ. ಜಿಂಚಾಕ್ ನೀವೇ ಶ್ರೀವತ್ಸ ಅವರೇ, ಮಲೇಷ್ಯಾಗೆಲ್ಲ ಹೋಗಿ ಬಂದ್ರಿ.
ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಮಲೇಷಿಯನ್ ಡಾಗ್ ಅಂತ ಕರೆದ್ರೆ ಆಲ್ರೆಡಿ ಜಿಂಕ್ಸಕ್ಕಿಂತ 4 ಜನ ಆಗಲಿ. ಥ್ಯಾಂಕ್ ಯು, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಡಾಲಿ ಪಿಕ್ಚರ್ಸ್ ಆಮೇಲೆ ಕನ್ನಡ ಲೈಫ್ ಎಲ್ಲ ನಮ್ಮ ಅಣ್ಣಂದ್ರೆ ಥ್ಯಾಂಕ್ ಯು. ಮೈಸೂರಿಂದ ಮಲೇಶ್ವರ್ಗೆ ಡಾಲಿ ಪಿಕ್ಚರ್ಸ್ ಏನು ಮಾಡಿದ್ರು ನಾನು ಇರ್ತೀನಿ. ಆಮೇಲೆ ಪ್ರತಿಯೊಬ್ಬ AD ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ ಯು. ಫಸ್ಟ್ ನಾನು ವೆಬ್ ಸೀರೀಸ್ ಅನ್ನು ಮಾಡ್ತಿರೋದು ಭಾಳ ಖುಷಿ ಇದೆ, ಯಾಕಂದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತಿಗೆ ನೋಡ್ಬೇಕಾದ್ರೆ ನಾನು ಆ್ಯಕ್ಟಿಂಗ್ ಮರ್ತ್ಬಿಟ್ಟಿದ್ದೆ. ನಾನು ಆ್ಯಕ್ಟರ್ ಅಂದ್ಕೊಂಡು ಅಷ್ಟು ಎಂಟರ್ಟೈನ್ಮೆಂಟ್ ಇತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಾರೆ, ಏನು ಕಳಿಸಿದ್ರು ಒಂದು ತಂಬು ಆಗ್ತಿರಲಿಲ್ಲ, ಇದೆಲ್ಲ ನನಗೆ ಕಳಿಸ್ತಾ ಇದ್ದಾರೆ ಕಂಟೆಂಟ್ನ. ಸೊ ಅಲ್ಲಿ ಭಾಳ ಖುಷಿ ಆಯಿತು, ತುಂಬ ಎಂಟರ್ಟೈನಿಂಗ್ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಿರೋಜ್ ಅವರೇ. ಆದರ್ಶ್ ಅವರೇ, ಆಸ್ ಅ DOP ನಿಮಗೆ ಜೆರಾಕ್ಸ್ ನಿಮ್ಮ ಕಣ್ಣುಗಳಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸಿರುತ್ತೆ. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಒಂದೇ ಒಂದು ರಿಕ್ವೆಸ್ಟ್, ಪ್ರಕಾಶ್ ಅವರು ತಾಯ್ತಾ ಹಾಕೊಂಡು ಕಣ್ಣು ಮುಚ್ಬಿಟ್ಟು ನಾನು ಮಾತಾಡ್ತಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಎಲ್ಲರ ಜೊತೆ ಮಾತಾಡಬೇಕು ಅಂದ್ರೆ ಸ್ವಲ್ಪ ಭಯ ಆಗ್ತದೆ. ಮೊದಲನೇದಾಗಿ ಶ್ರೀನಿಧಿ, ಡಾಲಿ ಸರ್, RJ ಪ್ರದೀಪ ಸರ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ. ಶ್ರೀನಿಧಿ ಅವರು ಮೊದಲು ನರೇಟ್ ಮಾಡಿದಾಗ ಆ್ಯಕ್ಚುಲಿ ಅದನ್ನ ನೀವು ಒಂದು ಪಾಡ್ಕಾಸ್ಟ್ ಅಥವಾ ಆಡಿಯೋ ಬುಕ್ ಮಾಡಿದ್ರೆ ಅದು ತುಂಬ ಮಜಾ ಇದೆ. ಅವ್ರು ನರೇಟ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ. ಸೊ ಅದನ್ನ ವಿಜುವಲಿ ಹೆಂಗೆ ತರೋದು ಅನ್ನೋದೇ ಸ್ವಲ್ಪ ಚಾಲೆಂಜ್ ಇತ್ತು. ಸೊ ಅದಕ್ಕೆ ನಮ್ಮ ಡೈರೆಕ್ಷನ್ ಟೀಮು, ಪ್ರೊಡಕ್ಷನಿಂದ ನಮ್ಮ ಮುರಳಿ ಅವರು, ಚೇತನ್ ಅವರು, ತೇಜಸ್ ಅವ್ರಿಗೆಲ್ಲ ತುಂಬ ಇವರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸನಲ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ನೀವು ಎಲ್ಲ 3 ಎಪಿಸೋಡ್ ನೋಡಿದ್ರಿ. ಸೊ ನಮಗೆ ಶೂಟ್ ಮಾಡ್ಬೇಕಾದ್ರೂ ಆ್ಯಕ್ಚುಲಿ ಈಗ ಮೂರನೇ ಎಪಿಸೋಡ್ ಅದರಿಂದ ಜಾಸ್ತಿ ಬರುತ್ತೆ ಆ್ಯಕ್ಷನ್ ಎಲ್ಲ. ಸೊ ಶೂಟ್ ಮಾಡ್ಬೇಕಾದ್ರೆ ರಿಯಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ನಮಗೂ ಕನ್ಫ್ಯೂಸ್ ಆಗ್ತದೆ. ಎಷ್ಟೊಂದು ಸತಿ ಆ್ಯಕ್ಟರ್ಗಳು ಮಾಡ್ಬೇಕಾದ್ರೂ ಯಾವ ಡೈಲಾಗ್ ಇದು ರಿಯಲ್ ಪೊಲೀಸ, ಡೂಪ್ಲಿಕೇಟ್ ಪೊಲೀಸ, ರಿಯಲ್ ಪ್ರಕಾಶನ, ರಿಯಲ್ ಸುಜಿನ, ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ನಮ್ಗೆ ನಿಮ್ಮದು ಒಂದೊಂದ್ಸತಿ ಲಾಜಿಕ್ ಇಲ್ಲದೆ ನೋಡಿದ್ರೆ ಮಜಾ ಅನ್ಸುತ್ತೆ. ಸೊ ಅದು ಇನ್ನು ಮುಂದೆ ಹೋಗ್ತಕ್ಕ ಚೆನ್ನಾಗಿದೆ ಅದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಸಿನಿಮಾಟೋಗ್ರಫಿ ತಂಡದಿಂದ ಬಾಲ, ಆಮೇಲೆ ಶಶಿ, ಆಮೇಲೆ ಫೋಕಸ್ ಕುಮಾರ್, ಆಮೇಲೆ ಸಂತು ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಡೈರೆಕ್ಷನ್ ಟೀಮ್ ಅವ್ರಿಗೆ ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ. ಅವ್ರು ಡೇ ನೈಟ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಾವು ಶೂಟ್ ಮಾಡ್ಬೇಕಾದ್ರೆ ಎಷ್ಟೋ ಕನ್ಫ್ಯೂಸ್ ಆಗ್ತಾ ಇತ್ತು, ಎಷ್ಟೋ ಇದು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ. ಮತ್ತು ಎಲ್ಲ ಆ್ಯಕ್ಟರ್ಗಳಷ್ಟೇ ಯಾರೂ ಒಂಥರ ಡೈಲಾಗ್ ಮರೆಯೋದು ಆ ಥರ ಏನೂ ಇರಲಿಲ್ಲ. ಪ್ಲಸ್ ತುಂಬ ಸೀನ್ಗಳು ವಿತೌಟ್ ಡೈಲಾಗ್ಸ್ ಇತ್ತು. ಸೊ ಅಲ್ಲಿ ಅದನ್ನ ಕನ್ವಿನ್ಸಿಂಗ್ ಹೆಂಗೆ ಶೂಟ್ ಮಾಡೋದು, ಅದಕ್ಕೆ ಥ್ಯಾಂಕ್ಸ್ ಟು ಶ್ರೀನಿಧಿಸ್ ರೈಟಿಂಗ್ ಬೇಸಿಕಲಿ. ಸೊ ನಿಮಗೆ ಈ ಸಿನಿಮಾ ಕನ್ವಿನ್ಸ್ ಆಗಿಲ್ಲ ಅಂದರೂ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಸೊ ಥ್ಯಾಂಕ್ ಯು. ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಮಾತಾಡಿದ್ರೆ ಡಬಲ್ ಕ್ಯಾರೆಕ್ಟರ್ ನಂದು, ನಾನು ಫೈಟ್ ಅಂತ ಸಿಕ್ಕಾಬಿಟ್ಟೆ. ಆಮೇಲೆ ನೋಡಿದ್ರೆ ಎಲ್ಲ ಡಬಲ್ ಕ್ಯಾರೆಕ್ಟ್ರೇ. ನಾನು ಒಬ್ಬನಂತ ಸಿಕ್ಕಾಬಿಟ್ಟೆ ಖುಷಿಯಾಗಿ ಶೂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದಿಬ್ಬರು ಬಂದ್ರು, ಇದೇನು ನನಗೆ ಮಾತ್ರ ಹೇಳಿದಾರೆ ಅನ್ಕೊಂಡು. ಮತ್ತೆ ಇವನು ಡಬಲ್ ಅಂತಾನಲ್ಲ. ಶೂಟ್ ಆದ್ಮೇಲೆ ಗೊತ್ತಾಯ್ತು ಆಲ್ಮೋಸ್ಟ್ ಎಲ್ಲ ಡಬಲ್ ಅವ್ರೆ. ಥ್ಯಾಂಕ್ ಯು ಸರ್. ಎಕ್ಸೈಟ್ಮೆಂಟ್ ಒಂದು ಸ್ವಲ್ಪ ದಿನ ಇತ್ತು. ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳ ಮೂಲಕ ಆಡಿಯನ್ಸ್ ನ ಕರೆತರೋ ಪ್ರಯತ್ನ ನಡೀತಾ ಇದ್ರು ಕೂಡ ಅದು ಆಗ್ತಾ ಇಲ್ಲ. ಸೊ ಈಗ ನೀವು ಈ ಸಿನಿಮಾನ ಈ ಕಥೆನ ಸಿನಿಮಾನೇ ಮಾಡಬೇಕು ಅಂತ ಹೊರಟ್ರಿ, ಆದ್ರೆ ಅದು ಬೇಡ ಅಂತ ಹೇಳಿ OTTಗೆ ಹೋಯ್ತು. ಸೊ OTT ಬರೋದಕ್ಕೆ ಒಂದು ಬಲವಾದ ರೀಸನ್ ಬೇಕು ಒಂದು. ಆಮೇಲೆ OTT ಮೂಲಕ ಆಡಿಯನ್ಸ್ ಈ ಕಡೆ ಶಿಫ್ಟ್ ಮಾಡೋ ಪ್ರಯತ್ನ ನಡೀತಾ ಇದೆ. ಇಲ್ಲ ಅಂದ್ರೆ ಬಿಗ್ ಸ್ಕ್ರೀನ್ಗೆ ಯಾವಾಗಲೂ ಪ್ರೇಕ್ಷಕರು ಇದ್ದೇ ಇದ್ದಾರೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಥಿಯೇಟರ್ ಇವತ್ತು ಬಹಳ ದೊಡ್ಡ ಬಿಸ್ನೆಸ್ ಇದೆ. ನಾವು ಸಿನಿಮಾ ಮಾಡಬೇಕಾದ್ರೆ ನಾವು ಟಿವಿಗೆ ಮಾಡ್ತೀವಿ, OTTಗೆ ಮಾಡ್ತೀವಿ ಅಂತ ಹೇಳಿ ಸಿನಿಮಾ ಮಾಡಬಾರ್ದು. ಸಿನಿಮಾ ಮಾಡಬೇಕಾದ್ರೆ ನಾವು ಬಿಗ್ ಸ್ಕ್ರೀನ್ಗೆನೆ ಸಿನಿಮಾ ಮಾಡಬೇಕು, ಅದಕ್ಕೆ ಆಡಿಯನ್ಸ್ ಕರ್ಸಕ್ಕೇನೆ ಸಿನಿಮಾ ಮಾಡಬೇಕು. ಅದು ಆ ಪ್ರೇಕ್ಷಕ ಇದ್ದೇ ಇದ್ದಾನೆ ಥಿಯೇಟ್ರಿಗೆ ಬರೋಣ. ಅದಕ್ಕೆ ಬಹಳ ದೊಡ್ಡ ಎಕ್ಸಾಂಪಲ್ಗಳೇ ಇವೆ. ಅದರಲ್ಲಿ ಎಲ್ಲೋ ಒಂದ್ ಕಡೆ ಹೊಸಬರಿಗೆ, ಹೊಸ ಪ್ರತಿಭೆಗಳ ಸಿನಿಮಾಗಳಿಗೆ ಆಡಿಯನ್ಸ್ನ ಕರ್ಕೊಂಡ್ ಬರೋದ್ರಲ್ಲಿ ಒಂದು ಸ್ವಲ್ಪ ನಾವು ಸೋಲ್ತಾ ಇದೀವಿ. ಐ ಥಿಂಕ್ ಅದು ಕೂಡ ಸರಿ ಹೋಗುತ್ತೆ. ಅದು ಬೇರೆ ಇಂಡಸ್ಟ್ರಿಗಳಲ್ಲಿ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅದು ನಮ್ಮಲ್ಲಿ ಅದು ಚೇಂಜ್ ಆಗುತ್ತೆ. ಅಂದ್ರೆ ಐ ಥಿಂಕ್ ಈಗ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಅಲ್ಲಿ ಖಂಡಿತ ಒಂದಿಷ್ಟು ಹೊಸಬ್ರು ಸಿನಿಮಾಗಳಿಗೂ ಆಡಿಯನ್ಸ್ ಟರ್ನ್ಔಟ್ ಆಗ್ತಾರೆ ಅಂತ. ಅಂದ್ರೆ ನಾವು ಆ ಥರದ ಸಿನಿಮಾಗಳು ಮಾಡಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ಅದನ್ನ ತಲುಪಿಸೋದ್ರಲ್ಲಿ ಒಂದು ಒದ್ದಾಟ ಇದೆಯಲ್ಲ. ಹೊಸ ಮುಖಗಳು ಬಂದಾಗ ಅದನ್ನ ಸಿನಿಮಾ ರೀಚ್ ಮಾಡ್ಸಕ್ಕೆ, ಅಂದ್ರೆ ನಾವು ಈ ಬೇಸಿಕ್ ಸಿನಿಮಾಗಳನ್ನ ಬಿಟ್ಬಿಡ್ತಾ ಇದೀವಲ್ಲ. ಈಗ
ಒಳ್ಳೆ ಲವ್ ಸ್ಟೋರಿ ಅಂತ ಕೇಳಿದ್ರೆ ನಿಮಗೆ ಯಂಗ್ಸ್ಟರ್ಸ್ಗೆ ಹೊಸ ಒಂದು ಯಂಗ್ ಹೀರೋ ಯಂಗ್ ಹುಡುಗಿ ಹೊಸ ಹುಡುಗಿನ ಇಟ್ಕೊಂಡು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡೋಕ್ಕೆ ನಾವು ಆ ಥರದ ಸಿನಿಮಾ ಒಂದು ಲವ್ ಸ್ಟೋರಿ ಅಂತಿದ್ದಂಗೆ ಒಂದು ಆಡಿಯೋ ಹಿಟ್ ಆಗಬೇಕು. ಸೊ ಒಳ್ಳೆ ಆಡಿಯೋ ಇನ್ನೊಂದು ಮತ್ತೊಂದು ಹಂಗೆಲ್ಲ ಏನೋ ಒಂದು ಪ್ಯಾಕೇಜ್ ಆದಾಗ ಎಲ್ಲದೂ ಕೂಡಿದಾಗ ಡೆಫಿನೆಟ್ಲಿ ಅದು ಕೂಡ ಆಗುತ್ತೆ. ಥಿಯೇಟ್ರಿಗೆ ಬರ್ತಾರೆ ಜನ. ಆ್ಯಂಡ್ ಓ ಟಿ ಟಿ ಅದು ಇನ್ನೊಂದು ಇದು ಅದು ಓ ಟಿ ಟಿಗೆ ಅಂತಲೇ ಸಿನಿಮಾ. ಈಗ ಪ್ರದೀಪ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇವಾಗ ಸೌಂಡ್ ಡಿಸೈನು ಎಲ್ಲದೂ ಅಥವಾ ನಾವು ಏನೇನು ಇದಕ್ಕೆ ಪ್ಲ್ಯಾನ್ ಮಾಡಿರೋದು ಎಲ್ಲದೂ ನಾವು ಸ್ಮಾಲ್ ಸ್ಕ್ರೀನ್ಗೆ ಮೊಬೈಲ್ಗೆ ಅಂತಲೇ ಪ್ಲ್ಯಾನ್ ಮಾಡಿದ್ರು, ಬಟ್ ಬಿಗ್ ಸ್ಕ್ರೀನಲ್ಲೂ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಗೆ ಓ ಟಿ ಟಿ ಸ್ಪೇಸ್ ಬೇರೆ. ಆ್ಯಂಡ್ ನಾ ಹೆಂಗೆ ಯೋಚನೆ ಮಾಡೋದು ಅಂದರೆ, ಈಗ ನಾನು ಹೇಳಿದ್ನಲ್ಲ, ಒಂದು ಯಾವುದೋ ಒಂದು ಜಾಗದಲ್ಲಿ ಇದ್ದಾಗ ನಿಮ್ಮ ಕೈಲಿ ಎಷ್ಟಾಗುತ್ತೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ, ಏನೇನು ಮಾಡೋಕ್ಕಾಗುತ್ತೆ ಮಾಡಿಬಿಡಿ ಅಂತ. ಸೊ ಈಗ Z5 ಥರದ್ದು ಒಂದು ಸಂಸ್ಥೆ ಜೊತೆ ಡಾಲಿ ಪಿಕ್ಚರ್ಸು ಕೈ ಜೋಡಿಸಿ ಒಂದಿಷ್ಟು ಏನೋ ಈ ಥರದ್ದು ಒಂದಿಷ್ಟು ಕೆಲಸಗಳಾಗಿ ಅದರಲ್ಲಿ 100 ಜನ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಒಂದು ವೇದಿಕೆ ಸಿಗುತ್ತೆ ಅಂದರೆ ಬ್ಯೂಟಿಫುಲ್ ಅಲ್ವಾ ಅದು. ಶ್ರೀನಿಧಿ ಥರ ಯಂಗ್ ಡೈರೆಕ್ಟರ್ಸ್, ಅಷ್ಟು ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ಅಷ್ಟು ಜನ ಕಲಾವಿದರು. ಸೊ ಆ ಥರದೊಂದು ಅವಕಾಶ ಮಿಸ್ ಮಾಡಬಾರ್ದು. ಸೊ ಓ ಟಿ ಟಿ ಸ್ಪೇಸ್ ಬೇರೆ, ಥಿಯೇಟರ್ ಸ್ಪೇಸ್ ಬೇರೆ, ಎರಡನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದೇ ಎರಡೂ ಬೇರೆ ಬೇರೆ, ನಿಜ ಒಪ್ಕೊಂಡೆ. ಆದರೆ ನೀವು ಸಿನಿಮಾಗಳನ್ನ ಮಾಡುವ ಮೂಲಕ ಒಂದಷ್ಟು ನಿರ್ಮಾಣನೂ ಕೂಡ ಮಾಡಿದ್ರಿ. ನಿರ್ಮಾಣ ಮಾಡುವ ಜೊತೆಗೆ ಈಗ ಈ ಪ್ಲಾಟ್ಫಾರ್ಮ್ ಬಂದಿರಿ. ಸೊ ಇಲ್ಲಿ ನಿಮಗೆ ಸ್ಮಾಲ್ ಸ್ಕ್ರೀನ್ ಮತ್ತೆ ಬಿಗ್ ಸ್ಕ್ರೀನ್ ಇರುವ ವ್ಯತ್ಯಾಸ ಏನು, ಮತ್ತೆ ಬಜೆಟ್ ವೈಸ್ ನೋಡಿದ್ರೆ ಅಂದ್ರೆ ಸಿನಿಮಾ ದೊಡ್ಡ ಸ್ಕೇಲು ಅಥವಾ ಸ್ಮಾಲ್ ಸ್ಕ್ರೀನ್ ಇದು ಸ್ಮಾಲ್ ಸಾಕು ಅನ್ನೋ ಥರದ್ದು ಏನಾದ್ರು ಇತ್ತ? ಆಗಲಿ ನೀವು ಮಾತಾಡುವಾಗ ಅವ್ರ ಬಜೆಟ್ ಹೇಳ್ಬೇಡಿ ಅಂತರು, ಅದಕ್ಕೆ ಕೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಒಂದು ಡಿಸ್ಕಷನ್ ಬಗ್ಗೆ ಮಾತಾಡ್ತಾ ಇದ್ದು, ಬಟ್ ಡೆಫಿನೆಟ್ಲಿ ಬಜೆಟ್ ಅಷ್ಟೇ ಬೇಕಾಗುತ್ತೆ ಎರಡೂ ಕಡೆನೂ. ಈಗ ನಾವೆಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ನಾವು ಕ್ವಾಲಿಟಿ ಕೊಡಲಿಲ್ಲ ಅಂದರೆ ನಾವು ಓ ಟಿ ಟಿಲೂ ಕೂಡ ಪ್ರೇಕ್ಷಕ ಅದನ್ನು ಕನ್ಸ್ಯೂಮ್ ಮಾಡಲ್ಲ. ಸೊ ನಾವೇನು ಮಾಡಿದ್ರು ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕು. ಸೊ ಬಜೆಟು ಕೂಡ ಬೇಕಾಗುತ್ತೆ. ಸಿನಿಮಾದ ಪ್ರೋಸೆಸ್ ಅಂದ್ರೆ ಸಿನಿಮಾದ ಕ್ಯಾಮ್ರಾ, ಸಿನಿಮಾದ ಲೈಟ್ಸ್, ಸಿನಿಮಾದ ಟೆಕ್ನಿಷಿಯನ್ಸ್, ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾದ. ಪ್ರದೀಪ್, ಈಗ ಸ್ಮಾಲ್ ಸ್ಕ್ರೀನ್ ಅಂದ ತಕ್ಷಣ ಜೆನ್ಜಿ ಯುಗ, ಈಗ ಎಲ್ಲ ರೀಲ್ಸ್ ನೋಡುವಂತ ಹುಡುಗರೇ ಜಾಸ್ತಿ ಇರೋದು. ಇಂಥ ಟೈಮಲ್ಲಿ ವೆಬ್ ಸೀರೀಸ್ನ ಎಲ್ಲಾ ವರ್ಗದವ್ರು ನೋಡ್ತಾರೆ ಅನ್ನೋದು ಹೇಗೆ ನೀವು ಮಾಡ್ತೀರಾ? ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮೊದಲೇ ವೆಬ್ ಸೀರೀಸ್ ಮಾಡಿದಾಗ ಈ ಸ್ಮಾರ್ಟ್ ಟಿವಿ, ಕನೆಕ್ಟೆಡ್ ಟಿವಿ ಅನ್ನೋಂಥದ್ದು ಹೊಸ ಕಾನ್ಸೆಪ್ಟ್. ಯಾರೇ ಟಿವಿ ತಗೊಂಡ್ರು ಕೂಡ ಅದ್ರಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ರಿಮೋಟಲ್ಲಿ ಬಟನ್ ಒತ್ತಿದ ತಕ್ಷಣ ಬರ್ಬೇಕೀಗ ಆ ಥರದ್ದು ಟಿವಿನೇ ತಗೊಳ್ಳೋದು. ಸೊ ಈ ಥರದ್ದು ನಾವು ಇನಿಷಿಯಲಿ ಅಯ್ಯನ ಮನೆ ಮಾಡಿದಾಗ ಏನು ಪರ್ಸೆಂಟೇಜ್ ಇತ್ತು, ಇಮಿಡಿಯೇಟ್ ಅದರ ನೆಕ್ಸ್ಟ್ ವೆಬ್ ಸೀರೀಸ್ ಮಾಡಿದಾಗ ಆ ಪರ್ಸೆಂಟೇಜ್ 3 ಆಗಿತ್ತು. ಅಂದರೆ ಒಂದು ಕನೆಕ್ಟೆಡ್ ಟಿವಿನಲ್ಲಿ ಫ್ಯಾಮಿಲಿ ಎಲ್ಲ ಒಟ್ಟು ಕೂತು ವೆಬ್ ಸೀರೀಸ್ ನೋಡ್ತಿರೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತದೆ. ಸೊ ಅದು ಕನೆಕ್ಟೆಡ್ ಟಿವಿ ಫಾರ್ಮ್ಯಾಟ್ ಅದು. ಅದಕ್ಕೆ ಕ್ಲೀನಾಗಿ ಇಟ್ಟಿದ್ದೀವಿ. ಓ ಟಿ ಟಿ ಅಂದಿದ ತಕ್ಷಣ ಏನು ಬೇಕಾದ್ರೂ ಮಾಡ್ಬೋದು, ಓ ಟಿ ಟಿ ಅಂದಿದ ತಕ್ಷಣ ಲಿಮಿಟೇಷನ್ಸ್ ಕ್ರಾಸ್ ಮಾಡ್ಬೋದು, ಅದಲ್ಲ. ಸೊ ಎಸ್ಪೆಷಲಿ ನಮ್ಮದು ಕನ್ನಡ ಸೆನ್ಸಿಬಿಲಿಟೀಸ್ನ ಏನು ಇಟ್ಕೊಂಡು ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳನ್ನ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಆ್ಯಂಡ್ ಎಷ್ಟು ಒಂದು ಬ್ರ್ಯಾಕೆಟ್ ಒಳಗಡೆ ಅದನ್ನ ವಿಷಯಗಳನ್ನ ಹೇಳ್ಬೋದು, ಆ ಥರದ ಪ್ರಯತ್ನಗಳನ್ನು ಮಾಡ್ತಿದ್ವಿ. ಆ್ಯಂಡ್ ಆಗಲೇ ನೀವು ಕೇಳಿದ ಕ್ವೆಶನ್, ಓ ಟಿ ಟಿ ಮತ್ತೆ ಸಿನಿಮಾ ಮಾಡಿದಾಗ ಇದು ಬಂದ್ಮೇಲೆ ಅದೇನಾದ್ರು ಎಫೆಕ್ಟ್ ಆಗುತ್ತಾ ಅನ್ನೋದು. ಎಫೆಕ್ಟ್ ಅಂತಲ್ಲ, ಅಲ್ಲಿ ಆಡಿಯನ್ಸ್ ಕಡಿಮೆ. ಸೊ ಈ ಕಡೆ ಆ ಆಡಿಯನ್ಸ್ ಮತ್ತೆ ಈ ಕಡೆ ಕರ್ಕೊಂಬರೋ ಪ್ರಯತ್ನ ಅಂತ ಕೇಳಿದ್ವಿ. ಐ ಥಿಂಕ್ ಕಾಂಟೆಂಟ್ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಜನ ಹೋಗ್ತಾರೆ. ಅಂದ್ರೆ ಈಗ ತಮಿಳಲ್ಲಿ ನೀವು ತೆಲುಗುನಲ್ಲಿ ನೋಡಿದ್ರೆ 5 ರಿಂದ 6 ಓ ಟಿ ಟಿಗಳಿದೆ. ಆದ್ರೂ ಸಿನಿಮಾಗಳು ಬರ್ತಾರೆ ಅಂದ್ರೆ ಸಿನಿಮಾ ಥಿಯೇಟರ್ಗೆ ಹೋಗ್ತಾನೆ ಇದ್ದಾರೆ. ಸೊ ಕಾಂಟೆಂಟ್ ಚೆನ್ನಾಗಿದೆ, ಡೆಫಿನೆಟ್ಲಿ ಹೋಗಿ ಹೋಗ್ತಾರೆ. ಈಗ ಒಂದು ಮಾತಿದೆ, ಎಲ್ಲರೂ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿಯಲ್ಲೂ ಸಿನಿಮಾ ಥಿಯೇಟರ್ ಬರ್ತಲ್ಲ, ಜನ ಎಲ್ಲಾನು ಓ ಟಿ ಟಿಲಿ ಫಿಕ್ಸ್ ಆಗ್ಬಿಡ್ತಾರೆ, ಮನೆ ಕೂತ್ಕೊಂಡು ನೋಡ್ತಾರೆ. ಚೇಂಜ್ ಮಾಡೋಣ ಅಂದ್ರೆ ಆಗುತ್ತಲ್ವ. ಇವಾಗ ಹಂಗಂತ ಇರ್ತೀವಿ, ಸಡನ್ ಆಗಿ ಯಾವುದೋ ಒಂದು ಸಿನಿಮಾ ಬಂದು 100 ಕೋಟಿ ಮಾಡ್ಬಿಡುತ್ತಲ್ವ. ಆ ಎಕ್ಸಾಂಪಲ್ಗಳು ಇವೆ ಅಲ್ವಾ. ಎಷ್ಟು ದಿನ ಅಂತ ಮನೆಯೊಳಗೆ ಕೂತ್ಕೊಂಡಿರೋಕ್ಕಾಗುತ್ತೆ ಪ್ರೇಕ್ಷಕ ಆಚೆ? ಅಂದರೆ ಸ್ಕ್ರೀನ್ದು ಬಿಗ್ ಸ್ಕ್ರೀನ್ ಯಾವಾಗ್ಲೂ ಆ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಡೆಫಿನೆಟ್ಲಿ ಆ ಥರದ ಸಿನಿಮಾಗಳು ಕೊಟ್ಟಾಗೆಲ್ಲ ಪ್ರೇಕ್ಷಕ ಬಂದೇ ಬರ್ತಾನೆ. ನಾವು ಪ್ರೇಕ್ಷಕರ ಬಗ್ಗೆ ಕಂಪ್ಲೇಂಟ್ ಮಾಡೋಂಗೇ ಇಲ್ಲ. ನಾವು ಅವ್ರಿಗೆ ಕೊಡ್ತಾ ಇರೋ ಇನ್ವಿಟೇಷನಲ್ಲೋ ಎಲ್ಲೋ ಒಂದು ಕಡೆ ಮಿಸ್ ಆಗಿದ್ದಾಗ ಆ ಥರದ ಸಿನಿಮಾಗಳಿಗೆ ಬಂದಿರಲ್ಲ. ಆ್ಯಂಡ್ ಕನ್ನಡ ಸಿನಿಮಾ ಅಂತ ಅಷ್ಟೇ ಅಲ್ಲ, ನೀವು ಇಡೀ ಎಲ್ಲ ಇಂಡಸ್ಟ್ರಿಗಳು ತೊಗೊಂಡ್ರು ನೀವು ಪರ್ಸೆಂಟೇಜ್ ತೊಗೊಂಡ್ರೆ ಸಿನಿಮಾ ಸಕ್ಸಸ್ ರೇಟು ಆಲ್ಮೋಸ್ಟ್ ಅಲ್ಲಲ್ಲೇ ಇರುತ್ತೆ. ಅಂದರೆ ಈಗ ಅಲ್ಲಿಯ ಒಳ್ಳೊಳ್ಳೆ ಸಿನಿಮಾಗಳು ನಮಗೆ ತಲುಪಿರ್ತವೆ, ಇಲ್ಲಿಯ ಒಳ್ಳೊಳ್ಳೆ ಸಿನಿಮಾಗಳು ಅವ್ರಿಗೆ ತಲುಪಿರ್ತವೆ. ಅದು ಬಿಟ್ಟರೆ ಪ್ರೊಡಕ್ಷನ್ ವೈಸ್ ಐ ಥಿಂಕ್ ಎಲ್ಲ ಇಂಡಸ್ಟ್ರಿಲೂ 100 ಸಿನಿಮಾ ನಡೀತಾನೆ ಇರುತ್ತೆ. ಒಂದು ಚಾಲೆಂಜ್ ಏನಾಗಿದೆ ಅಂದರೆ ಇವಾಗ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು, ಅಂದರೆ ಈ ವರ್ಷದಲ್ಲಿ ಒಂದು 8-10 ಸಿನಿಮಾ ಏನು ಆಡಿಯನ್ಸ್ ನೋಡ್ತಿದ್ರಲ್ಲ ನುಗ್ಗಿ ಎಲ್ಲ, ಆ ಜಾಗನ ಎಲ್ಲ ಭಾಷೆಯ ಪ್ಯಾನ್ ಇಂಡಿಯಾ ಸಿನಿಮಾಗಳು ತೊಗೊಂಡಿದ್ದಾರೆ ಅಂತ ನನಗನ್ಸೋದು. ಸೊ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಅವ್ರು ಫಿಕ್ಸ್ ಆಗಿರ್ತಾರೆ. ಒಂದು ಸಿನಿಮಾ ಅನೌನ್ಸೋದಾಗಲಿ ಓಕೆ ಇದನ್ನು ನಾವು ನೋಡಬೇಕು ಅಂತ, ಅದನ್ನು ದಾಟಿ ಹೊಸಬರ ಸಿನಿಮಾಗಳಿಗೆ ಕರ್ಕೊಂಬರೋದು ಒಂದು ಚಾಲೆಂಜು.
ಡೆಫಿನೆಟ್ಲಿ ಅದು ಚೇಂಜ್ ಆಗುತ್ತೆ, ಬರ್ತಾರೆ. ಐ ಥಿಂಕ್ ಸೆಕೆಂಡ್ ಹಾಫ್ ಆಫ್ ದ ಇಯರಲ್ಲಿ ನೋಡೋಣ. ಡಾಲಿ ಪಿಕ್ಚರ್ಸ್ ಇಂದಾನೆ ಆ ಥರದ್ದು ಒಂದು ಚಾಲೆಂಜ್ ತಗೋತೀನಿ, ನೋಡೋಣ. ಈಗ ಯಾವುದೋ ನಮ್ದು ಪಕ್ಕ ಹೊಸಬ್ರನ್ನ ಇಟ್ಕೊಂಡು ಬರೋ ಒಂದು ಸಿನಿಮಾಗೆ ಪ್ರೇಕ್ಷಕ ಬರ್ತಾನೆ ಅಂತ ನನಗೆ ನಂಬಿಕೆ. ಯಾಕೆಂದ್ರೆ ಅದು ಇಟ್ಸ್ ಎ ಬ್ಯೂಟಿಫುಲ್ ಸ್ಟೋರಿ. ನಿರ್ದೇಶಕ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ಇಡೀ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ, ಒಳ್ಳೆ ಎಂಟರ್ಟೈನರ್. ಹೆಗ್ಗಣ ಮುದ್ದು ಅಂತ ಸಿನಿಮಾ, ಎಲ್ಲ ಹೊಸಬ್ರು ಇರೋದು. ಸೊ ನೋಡೋಣ. ಅಂದ್ರೆ ಅಂಡ್ ಇನ್ನೊಂದೇನು ಗೊತ್ತಾ, ಏನೇ ಆದ್ರೂ ಕನ್ಸಿಸ್ಟೆಂಟ್ ಆಗಿ ಒಂದು ಪ್ರಯತ್ನ ನಾವು ನಿಲ್ಲಿಸಬಾರ್ದಲ್ಲ. ನಾವು ಆ ಪ್ರಯತ್ನ ನಿಲ್ಲಿಸ್ಬಿಟ್ರೆ ಬದಲಾವಣೆ ಬರಕ್ ಸಾಧ್ಯನೇ ಇಲ್ಲ. ಸೊ ಅದನ್ನ ನಿರಂತರವಾಗಿ ಮಾಡ್ತಾ ಇರಬೇಕು, ಆ ಪ್ರಕ್ರಿಯೆಯಲ್ಲಿ ಇರಬೇಕು ಅಂತ ನನ್ನ ನಂಬಿಕೆ. ಸೊ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಟ್ರೈ ಮಾಡೋದು ಅಂತ. ಶ್ರೀನಿಧಿ ಊರು ರಾಯದುರ್ಗ, ಬಟ್ ಭಾಷೆ ಮಂಡ್ಯ ಮತ್ತು ಆ ಕಡೆ ಇದೆ, ಹಿಂಗೆ ಅದು ರಾಯದುರ್ಗ ಫಿಕ್ಷನಲ್ ಟೌನ್. ಬ್ಲಿಂಕ್ ಅಲ್ಲಿ ಒಂದು ಟೌನ್ ಬರುತ್ತೆ ರಾಯದುರ್ಗ ಅಂತ. ಸೊ ಅದೇ ಯೂನಿವರ್ಸ್ ಅಲ್ಲೇ ಇದನ್ನ ಕಟ್ಟಿರೋದು. ಬ್ಲಿಂಕ್ ಅಲ್ಲಿ ರಾಜ್ಯವಾಣಿ ಅಂತ ಒಂದು ಪೇಪರ್ ಬರುತ್ತೆ, ಅದೇ ಪೇಪರ್ನೇ. ಸೊ ನಂದು ಒಂದು ವರ್ಲ್ಡ್ ತರ ಕ್ರಿಯೇಟ್ ಮಾಡಿದೆ, ಬಟ್ ಭಾಷೆನ ಇಲ್ಲಿಗೆ ಜನಕ್ಕೆ ನೀಟಾಗಿ ಕನೆಕ್ಟ್ ಆಗೋದಕ್ಕೆ ಮತ್ತೊಂದು ಫ್ಲೇವರ್ ತರೋದಕ್ಕೆ ಬಳಸ್ಕೊಂಡಿದ್ವಿ. ಅದೊಂದು ಫಿಕ್ಷನ್, ನಿಜವಾಗ್ಲೂ ಇಲ್ಲ, ಕತೆಗೆ ಅಂತಾನೆ ಸೃಷ್ಟಿ ಮಾಡಿ. ಈ ಸಿನಿಮಾ ಎಕ್ಸ್ಪರಿಮೆಂಟ್ ಅಥವಾ ಕಂಟಿನ್ಯೂಟಿ ಅಥವಾ ಈ ವೆಬ್ ಸೀರೀಸ್ ನಿಮ್ಮ ಲೈಫಿಗೆ ಎಕ್ಸ್ಪರಿಮೆಂಟ್ ಅಥವಾ ಕಂಟಿನ್ಯೂಟಿ ಇಲ್ಲ, ಖಂಡಿತ ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ನಾನು ಆಲ್ರೆಡಿ 3 ಕತೆ ಡಿಸ್ಕಸ್ ಮಾಡಿದೆ. ಅಂಡ್ ಒಳ್ಳೆ ಟೀಮ್ಗಳು ಎಲ್ಲ ಸಿಕ್ಕಾಗ ಒಂದಿಷ್ಟು ಒಳ್ಳೆ ಕೆಲಸಗಳಾಗಬೇಕಾದ್ರೆ ಜೊತೆಗೆ ಯಾಕೆ ಮಾಡಬಾರ್ದು. ಸೊ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀವಿ. ನಿಮ್ಮ ಪ್ರಕಾರ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್, ಸಿನಿಮಾ ನೋಡುವ ಪ್ರೇಕ್ಷಕನಾಗಿ ಯಾವ ಥರ ಡೈವರ್ಟ್ ಆಗ್ತಾ ಇದ್ದಾನೆ ವೆಬ್ ಸೀರೀಸ್ಗಳಿಗೆ? ಅಲ್ಲ, ಸಿನಿಮಾಗೆ ಅದೇ ಹೇಳಿದ್ದು, ಡೈಲಿ ಸಿನಿಮಾಗೆ ಹೋಗಕ್ಕಾಗಲ್ವಲ್ಲ ಪ್ರೇಕ್ಷಕ. ಸೊ ಮನೇಲೂ ಎಂಟರ್ಟೈನ್ಮೆಂಟ್ ಬೇಕು, ಆ್ಯಂಡ್ ಕೆಲವೊಂದಕ್ಕೆ ಆಚೆ ಹೋಗ್ಬೇಕು ಅಂದಾಗ ಆಚೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ಎರಡೂ ಕನ್ಸಂಪ್ಷನ್ ಮಾಡ್ತಾರೆ. ಪ್ರತಿ ವರ್ಷ ಸಿನಿಮಾಗಳು ತಯಾರಾಗುವಂತ ಸಂಖ್ಯೆ ಈ ವರ್ಷಕ್ಕೆ ಕಮ್ಮಿ ಆಗಿದೆ ಅನ್ನೋದು ಸರ್. ನೀವು ಸ್ಟಾರ್ಗಳಾಗಿ ನಿಮಗೆ ಆ ರೀತಿಯ ಒಂದು ಮುಂದಿನ ಇಂಡಸ್ಟ್ರಿ ಸ್ಥಿತಿಗತಿ ಬದಲಾಗುವಂತಹ ಭಯ ಇದೆಯಾ, ಅಥವಾ ಇದು ಚೇತರಿಸಿಕೊಳ್ಳುವಂತ ಸಾಧ್ಯತೆಗಳಿದೆ ಅಂತ ಯೋಚನೆ ಇದೆ ಹೇಗೆ? ಯಾವ್ದಾದ್ರೂ ಹಂಗೆ ಅಲ್ಲ, ಒಂದು ಚೂರು ಗ್ರಾಫ್ ಇಳಿದು ಹತ್ತಿ ಎಲ್ಲ ಅದು ಆಗ್ತಾನೆ ಇರುತ್ತೆ. ಸೊ ಅದು ಮೋಸ್ಟ್ಲಿ ಅಂದ್ರೆ ಈಗ ಅದೇನು ಇಳಿತಾ ಇದೆ ಅಂತ ನಾವು ಅನ್ಕೋತಿದೀವಲ್ಲ, ಮತ್ತೆ ಅದು ಸರಿ ಹೋಗೋ ಟೈಮ್ ಬಿದ್ದೇನೆ ಅಲ್ವ ಎಲ್ಲ ಇದರದು. ಸೊ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದೀವಿ ಎಲ್ರು. ಈಗ ನಾನು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು 2 ವರ್ಷ ಗ್ಯಾಪ್ ತಗೊಂಡೆ, ಅದು ಬೇರೆ ಬೇರೆ ಕಾರಣಗಳಿಂದ. ಯೂಶ್ವಲಿ ನಾನು ಗ್ಯಾಪ್ ಕೊಡಲ್ಲ. ಸೊ ಈ ವರ್ಷ ಕಂಟಿನ್ಯೂಸ್ ಸಿನಿಮಾಗಳಿದೆ, ನೆಕ್ಸ್ಟ್ ಇಯರ್ಗೂ ಕಂಟಿನ್ಯೂಸ್ ಸಿನಿಮಾಗಳಿದೆ. ಹಂಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂಥರ ಒಳ್ಳೇದು ಕೂಡ, ಈ ಥರ ಆದಾಗ್ಲೇ ಹೊಸ ಅಲೆ ಬರೋದು, ಹೊಸಬರಿಗೆಲ್ಲ ಜಾಗ ಸಿಗೋದು. ಈಗ ನಿಮಗೆ ಬರೀ ಸ್ಟಾರ್ ಸಿನಿಮಾಗಳೇ ಇರಬೇಕು ಅಂತೇನಿಲ್ಲ. ಅದ್ಯಾವ್ದು ಆ ಸಿನಿಮಾಗಳಿಲ್ಲ ಅಂದಾಗಲೇ ಅಲ್ವಾ ಹೊಸ ಸ್ಟಾರ್ಗಳು, ಹೊಸ ತಂಡಗಳು ಎಲ್ಲ ಹುಟ್ಟಕ್ಕೆ ಸಾಧ್ಯ, ಅವ್ರಿಗೆ ಒಂದು ಸ್ಪೇಸ್ ಸಿಗೋಕ್ಕೆ ಸಾಧ್ಯ. ಆ ಥರದ್ದೊಂದು ಸ್ಪೇಸ್ ಅನ್ಕೊಳ್ಳೋಣ. ನಿಮಗೆ ನಿಜವಾಗ್ಲೂ ತಾಯ್ತ ಸಿಕ್ಕರೆ, ಆ ಥರದ ಒಂದು ತಾಯ್ತ ಸಿಕ್ಕರೆ, ಒಂದು ಮಿಷನ್ ಸಿಕ್ಕರೆ ಏನು ಮಾಡ್ತೀರಿ? ಅದ್ರಲ್ಲಿ ದುಡ್ಡು ಮಲ್ಟಿಪ್ಲೈ ಆಗಲ್ಲ. ಯಾರನ್ನೆಲ್ಲ ಕರ್ಸ್ಕೋಬಹುದು ಅಂತ ಎಷ್ಟು ಸಾಧ್ಯತೆಗಳಂತೆ ಅದು ಅಪರಿಮಿತ. ವೆಬ್ ಸೀರೀಸ್ ಚೆನ್ನಾಗಿ ಕ್ಲಿಕ್ ಆಗ್ತಾ ಇದೆ. ಸೊ ನೀವು ಎಲ್ಲ ವೆಬ್ ಸೀರೀಸ್ ಕಡೆ ಹೋದ್ರೆ ಸಿನಿಮಾ ಕಥೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಅಲ್ಲ, ಎಲ್ಲ ಭಾಷೆಯಲ್ಲಿ ಆಗ್ತಾ ಇದೆಯಲ್ಲ, ತೆಲುಗು, ಹಿಂದಿಲಿ ಎಲ್ಲರೂ ಅದನ್ನು ಮಾಡ್ತಿದ್ದಾರೆ, ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಅದನ್ನು ಏನಾಗಿದೆ ಅಂತಂದ್ರೆ ಸಿನಿಮಾಗೆ ಈಗಲೇ ಜನ ಬರ್ತಿಲ್ಲ ಅನ್ನೋ ಮಾತಿದೆ, ವೆಬ್ ಸೀರೀಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ ಜನ. ಇಲ್ಲ, ಕನ್ನಡದಲ್ಲಿ ಯಾವ ಸೀರೀಸ್ ಅಂದ್ರೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ಅಡಿಕ್ಟ್ ಆಗಿದ್ದಾರೆ. ಆದ್ರೂ ಕೂಡ ಕೆಲವು ಸಿನಿಮಾಗಳು ಹೊರಗಡೆ ಗೆಲ್ತಿದೆ ಅಂದ್ರೆ ಅರ್ಥ ಅದ್ರ ಕಥೆಗಳೆಲ್ಲ ಚೆನ್ನಾಗಿದ್ದಾಗ ಪ್ರೇಕ್ಷಕ ಬಂದೇ ಬರ್ತಾರೆ. ಇದರಿಂದ ಡಿಸ್ಟ್ರಾಕ್ಟ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಟಿವಿಗೂ ಅಡಿಕ್ಟ್ ಆಗಿದ್ರಲ್ವ ಇಷ್ಟು ವರ್ಷ, ಬಟ್ ಸ್ಟಿಲ್ ಥಿಯೇಟರ್ಸ್ ವರ್ ರನ್ನಿಂಗ್. ಹಂಗೆ ಇದು ಕೂಡ ಆಗುತ್ತೆ. ಪ್ರದೀಪ್ ಸರ್, ಈಗ ಕನ್ನಡದಲ್ಲಿ ಸೀರೀಸ್ಗಳ ಮನೆಯಿಂದ ಇಲ್ಲಿ ತನಕ ನೋಡಿದ್ರೆ ಬರೀ 6, 7, 5 ಇಷ್ಟಕ್ಕೆ ಸ್ಟಾಪ್ ಆಗ್ತದೆ. ಇದು ಮಿನಿ ಸೀರೀಸ್ ಅಂತ ಫಾರ್ಮ್ಯಾಟ್. ಸೊ ಇದನ್ನ ನಾವು ತುಂಬಾ ಪ್ರತಿ ಸಲ ಅನ್ಕೊಳ್ತೀವಿ, ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಮರ್ತೋಗ್ತೀವಿ. ಥ್ಯಾಂಕ್ ಯು ರಿಮೈಂಡ್ ಮಾಡಿದಕ್ಕೆ. ಈ ಫಾರ್ಮ್ಯಾಟ್ ಮಿನಿ ಸೀರೀಸ್ ಅಂದ್ರೆ 7 ಎಪಿಸೋಡ್ 20 ರಿಂದ 25 ನಿಮಿಷ ಅನ್ನುವಂಥದ್ದೇ ಕಾನ್ಸೆಪ್ಟ್. ಸೊ ಮೆಗಾ ಸೀರೀಸ್ ಮಾಡ್ತಿದೀವಿ, ಅದು ಪ್ರತಿ ಎಪಿಸೋಡ್ ಆಲ್ಮೋಸ್ಟ್ 40 ನಿಮಿಷ 1 ಅವರ್ ಅಷ್ಟು ಪ್ಲಾನ್ ಮಾಡ್ತಿದ್ವಿ. ಆ ಥರದ್ದು ಸೀರೀಸ್ ನಡೀತಿದೆ, ಒಂದು ದೊಡ್ಡ ಮಟ್ಟದ ಸೀರೀಸ್ ನಡೀತಿದೆ. ಸೊ ಇದು ಫಾರ್ಮ್ಯಾಟ್ ಮಿನಿ ಸೀರೀಸ್. ಅಂದ್ರೆ ಯಾಕೆ 6ಕ್ಕೆ ನಿಲ್ಲಿಸ್ತೀರಾ, ಯಾಕೆ 20 ನಿಮಿಷ ಹೇಳ್ತೀರಾ? ಬಿಕಾಸ್ ಅದನ್ನ ಡಿಸೈನ್ ಮಾಡಿರೋ ರೀತಿನೇ ಅಷ್ಟು, ಅಂದ್ರೆ ಜನಗಳ ಪೇಷನ್ಸ್ ಲೆವೆಲ್ ಎಷ್ಟಿದೆ
ಇವತ್ತು ಅಂದ್ರೆ ಒಂದು 3 days ಮ್ಯಾಕ್ಸಿಮಮ್ ಒಳಗಡೆ ಮುಗಿಸ್ಬೇಕು. ಸೊ ಅದು ನಮ್ಮ ಇಂಟೆನ್ಷನ್ ಕೂಡ ಸೈಕಾಲಜಿಕಲಿ ಅದನ್ನ ಡಿಸೈನ್ ಮಾಡಿರೋದು ಅದೇ ರೀತಿ. ಯಾಕಂದ್ರೆ ಕೊರಿಯನ್ ಸೀರೀಸ್ಗಳೆಲ್ಲ